ಸರ್ ನಿಮ್ಮ ಅಕ್ಕಿ ಒಂದು ಡೆಡಿಕೇಶನ್ ಮತ್ತು ನಿಮ್ಮ ನಾಲೆಡ್ಜ್ ಬಗ್ಗೆ ಅಕ್ಕಿ ಯಾಕೆ ಹಿಂಗೆ ಮಾಡುತ್ತೆ, ಯಾಕೆ ಸೈಂಟಿಫಿಕ್ ರೀಸನ್ ಎಲ್ಲ ಕೊಡ್ತಾ ಇದ್ರಿ. ಸೊ ಅದನ್ನು ಮುಂದುವರ್ಸೋಣ. ಅದ್ರ ಜೊತೆ ಈಗ ನನ್ನ ಮುಂದೆ ಒಂದಷ್ಟು ಮಕ್ಷಿಗಳು ಬಿಟ್ಟಿದ್ದೀರಾ ಸರ್. ಈ ಮಕ್ಷಿಗಳ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಸರ್ ಈ ಮಕ್ಷಿಗಳೆಲ್ಲ ನಮ್ಮ ವಾಲ್ಟಿ ಅವ್ರ ಮಕ್ಷಿಗಳು. ಒರಿಜಿನಲ್ ವಾಲ್ಟಿ ಅವ್ರ ಮಕ್ಷಿಗಳಲ್ಲಿ ನಾವು ಅಕ್ಕಿಗಳು ಹಿಂಗಿಡ್ಸ್ಕೊಂಡು ಇಟ್ಕೊಂಡಿರೋದೆಲ್ಲ ಆಯ್ತಾ. ಅಕ್ಕಿ ನಾವು ಮಾಡಿದವ್ರ ಹೆಸರು ಹೇಳಲೇಬೇಕು, ಯಾಕಂದ್ರೆ ಇಲ್ಲ ಅಂದ್ರೆ ಅಭಿವೃದ್ಧಿ ಆಗಲ್ಲ ಜಾತಿ. ಸೊ ಬೇಸ್ ಬಂದು ನಮ್ಮ ಒರಿಜಿನಲ್ ವಾಲ್ಟಿ ಮಕ್ಷಿಗಳು. ಆದ್ರೆ ನಮಗೆ ವಾಲ್ಟಿ ಅವ್ರ ಮಕ್ಷಿ ಹೆಂಗ್ ಬಂತು ಅಂತಂದ್ರೆ, ನಮಗೆ ಅವಾಗ ಶೇಖರಣ್ಣಾಗ್ಲಿ ನಮ್ಮ ನಾರಾಯಣ ಸಾಮಣ್ಣ ತೋಟದವ್ರು ನಾರಾಯಣ ಸಾಮಣ್ಣ ಆಗ್ಲಿ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಇದ್ರಿ. ಮಾತಾದ್ರೆ ಅಕ್ಕಿ ವ್ಯವಹಾರ ಇರಲ್ಲ, ಅಕ್ಕಿ ಕೊಡೋದು ತಗೊಳೋದು ಇರ್ತಾರಲ್ಲ, ಅರ್ಥ ಆಯ್ತಾ. ಸೊ ಏನಾಯ್ತು ಅಂತಂದ್ರೆ ಮಕ್ಷಿಗಳು ಹಳೆ ಜಮಾನದಿಂದನೂ ಐತೆ ವಾಲ್ಟಿ ಅವ್ರ ಹತ್ರ ಆಗ್ಲಿ ತೋಟದಲ್ಲಾಗ್ಲಿ ಅಕ್ಕಿಗಳಿತ್ತು ಆಯ್ತಾ. ಆದ್ರೆ ಈ ಅಕ್ಕಿಗಳು ನಮಗ್ ಬರ್ಬೇಕು ಕಾರಣ ಏನಂತಂದ್ರೆ, ಅವರು ಪಂದಿಗಳಾಡಿದಾಗ ಕುಂಟಾ ಮಕ್ಷಿ ಅಂತಂದ್ರು ಚಿಕ್ಕಬಳ್ಳಾಪುರದಿಂದ. ವಾಲ್ಟಿ ಅವ್ರು ಕಳ್ಸಿದ್ರು ಇಲ್ಕ ಪಂದಿಗಳಿಗೆ ಬೇಕು ಅಂತ ಅಕ್ಕಿನ. ಆವಾಗ ಅದು ಕುಂಟಾ ಮಕ್ಷಿ 2 ಪಂದ್ಯ ಹೊಡಿತು, ಪೈಲನ್ ಮಲ್ಯ ಅವ್ರ ಮೇಲೆ ಹೊಡಿತು 2 ಪಂದ್ಯ. ಸೊ ಅವಾಗಿಂದ ನಾನು ಆಟ ನೋಡಿದೀನಿ, ವಾಲ್ಟಿ ಅವ್ರ ಜೊತೆ ಕುತ್ಕೊಂಡು ಉಡಾನ್ ಮಾಡಿಸಿದ್ದೀನಿ. ಅವ್ರು ಬಂದು ಕುತ್ಕೊಂಡವ್ರು ನನ್ನ ಜೊತೆಯಲ್ಲಿ ಅಲ್ಲಿ ತೋಟದಲ್ಲಿ. ನಾನು ಉಡಾನ್ ಬಿಟ್ಟವ್ರೆ ಹೊಟ್ಟೋತಾ ಇದ್ದೆ ತೋಟಕ್ಕೆ. ನಾನು ನಾರಾಯಣ ಸಾಮಣ್ಣ ವಾಲ್ಟಿ ಅವ್ರೆಲ್ಲ ಕುತ್ಕೊಂಡು ನೋಡೇರಿ. ಅದ್ರ ಆಟ ಸರ್ ನಂಬ್ತಿರೋ ಇಲ್ಲೋ ಪಟ್ಟ ಆಡ್ದಂಗೆ ಆಡೋದು. ನೀ ಯಾರನ್ನ ಬಂದು ಹೋಗ್ಬಿಟ್ಟು ಯಾವ್ದೋ ಪಟ್ಟ ಬಿಟ್ಟವ್ರೆ ಅನ್ಕೊಂಡ್ಬಿಡ್ಬೇಕು. ತಟ್ಕೊಂಡು ಓದ್ತಾ ಇರ್ತದೆ, ಸುಮ್ಮನೆ ಹಿಂಗೆ ತಿರ್ವಾಕೋದು, ದೊಡ್ಡ ಬಗ್ಸೋದು, ಕೆಳಗೆ ಮರಗಳ ಶಾಟಲ್ಲಿ ಹೋಗೋದು ಬರೋದು. ಫಿನಿಶಿಂಗ್ ಅಲ್ಲಿ ಬಾಜಿ ನೋಡಿದ್ರೆ ಸುಸ್ತಾಗೋಗಿರಿ ಆ ತರ ಹೊಡಿತಾ ಇದೆ ಅಕ್ಕಿ, ಅರ್ಥ ಆಯ್ತಾ. ಸೊ ಅದು ಬಂದು ಒರಿಜಿನಲ್ ಕುಂಟಾ ಮಕ್ಷಿ ಬಂದು ನೋಡಿ ಈ ಬಂಡಲ್ ಇದ್ದು, ಈ ಬಣ್ಣ ರೇಕ್ ಜಾಸ್ತಿ ಇತ್ತು ಅದಕ್ಕೆ. ನೋಡಿ ಈ ತರ ರೇಖೆಗಳು ಆ ಪ್ಯಾಟರ್ನ್ ಇನ್ನೂ ರೇಖೆಗಳು ಜಾಸ್ತಿ ನೋಡಿ ಈ ತರ ಬರೋದು. ಈ ರೇಖೆಗಳು ಕಾಣಿಸ್ತಾ ಇದೆಯಲ್ಲ ಮೈ ಮೇಲೆ, ಆ ರೇಖೆ ಇರೋದು. ಸೊ ಆ ಪಂದ್ಯಗಳೆಲ್ಲ ಆದ್ಮೇಲೆ ಏನ್ ಮಾಡಿದ್ರು, ಅದು ಒರಿಜಿನಲ್ ಕುಂಟಾ ಮಕ್ಷಿ ತಂದೆ ತಾಯಿನೂ ನಾನು ನೋಡಿದ್ದೆ ತೋಟದಲ್ಲಿ. ತಾಯಿ ಬಂದು ಅವ್ರದ್ದು ಹಳೆ ದೊಡ್ಡ ಮಕ್ಷಿಗಳು ಹೆಣ್ಣು ಸಾಕತ್ತಾಗಿದ್ವು, ಭಯಂಕರ ಇಷ್ಟ ಒಳ್ಳೆ ಲೆಂತು, ತಲೆ ಬುರುಡೆ, ಕಣ್ಣಲ್ಲಿ ಟಾಪ್, ಮೂತಿ ಎಲ್ಲ ಪಕ್ಕ, ಚೊಂಚು ಎಲ್ಲ. ನಮ್ಮ ಮಕ್ಷಿಗಳಿಗೆ ಇನ್ನೊಂದು ಹೇಳೋದು ಮರ್ತದೆ ನಾನು. ನಮ್ಮ ಒರಿಜಿನಲ್ ಮಕ್ಷಿಗಳಿಗೆ ವಾಲ್ಟಿ ಅವ್ರ ಮಕ್ಷಿಗೆ ಹೆಂಗ್ ಗೊತ್ತಾ ಸಿಂಪ್ಟಮ್ ನೋಡಿ, ಇದಿರ್ಬೇಕು. ಈ ರೇಕ್ ಬೆನ್ಮೇಲೆ ಬರ್ಬೇಕು. ಆ ರೇಕ್ ಇದ್ದಾನೆ ವಾಲ್ಟಿ ಅವ್ರ ಮಕ್ಷಿ ಅಂತ ಅರ್ಥ, ಅರ್ಥ ಆಯ್ತಾ. ಅದು ಮತ್ತೆ ನನ್ಗೆ ಇನ್ನೂ ಒಬ್ರು ಹೇಳಿದ್ರು, ಈ ಇದ್ರಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ, ಅಲ್ಲೂ ಬರುತ್ತೆ. ಬಟ್ ನಾವು ನೋಡೋದು ಮೇನ್ ಇದ್ ನೋಡುತ್ತಾರೆ. ಮತ್ತೆ ಇಲ್ಲಿ ಬಂದೇ ಕೆಳಗಡೆ ಸೇಮ್ ಈ ಬಾಲ ಈ ಸೇಮ್ ಇದೇ ಪ್ಯಾಟರ್ನ್ ಅಲ್ವಾ ಸರ್? ಅದು ಬಾಲ ಅಗಲನೇ ನಮ್ಮ ಮಕ್ಷಿ ಅಗ್ಲಿಗಳು, ಅದ್ರ ಪವರೇ ಬಾಲ. ನೀವು ಚಳಿ ಬಾಲ ಅಗಲ ಬಾಲ ಅಕ್ಕಿ ಆಡಲ್ಲ. ನಮ್ಮ ಮಕ್ಷಿಗಳಿಗೆ ಮೀಟರ್ ಗೇಜ ಬಾಲನೇ ಪವರ್. ಬಾಲನೇ ಹಿಂಗ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತವೆ. ಒಂದೊಂದು ಅಕ್ಕಿ ಒಂದೊಂದು ಡಿಫ್ರೆಂಟ್ ತರ ಆಡ್ತವೆ. ದೇವರ ನಂಗೆ ಡಿಸೈನ್ ಮಾಡಿರ್ತಾನೆ, ಅರ್ಥ ಆಯ್ತಾ. ಸೊ ಈ ಮಕ್ಷಿಗಳು ಬಂದು ನಮ್ ಕುಂಟಾ ಮಕ್ಷಿ ಮಕ್ಕಳಲ್ಲಿ ನಮ್ಗೆ ಹೆಂಗ್ ಬಂತು ಅಂತಂದ್ರೆ, ಆ ಪಂದ್ಯಗಳೆಲ್ಲ ಆದ್ಮೇಲೆ ಅವ್ರೇನ್ ಮಾಡಿದ್ರು, ಬೆಂಗಳೂರಲ್ಲಿ ದೊಡ್ಡ ಮಕ್ಷಿ ಹೆಣ್ಣಿತ್ತು, ಕರೆಗೋಪಾಲ್ ಅವ್ರ ಮನೆ ಕೊಟ್ಟಿದ್ರು. ಅಲ್ಲಿಂದ ಅಕ್ಕಿ ಅಲ್ಲ 13 ಗಂಟೆ ಚೀಲ ಆಡಿದ್ರು. ಅವ್ರು ಬೇರೆ ಗಂಟೆಗೆ ಹಾಕಿದ್ರು. ಆಮೇಲೆ ಆ ಹೆಣ್ಣು ವಾಪಸ್ ಬಂತು ತೋಟಕ್ಕೆ. ಆ ಹೆಣ್ಣು ಯಾವಾಗ ವಾಪಸ್ ಬಂತು ಅದನ್ನ ಮತ್ತೆ ನಮ್ ಕುಂಟಂಗ್ ಮಿಕ್ಸ್ ಮಾಡಿದ್ರು. ತಿರ್ಗಾ ಕುಂಟಂಗ್ ಹಾಕಿ ಹಿಂಗಿಡ್ಸಿದ್ರು. ಅದ್ರಲ್ಲಿ 2 ಪಟ ಮಾಡಿಸಿದ್ರು. 2 ಪಟನೂ ಬಿಡೋರು ತೋಟದಲ್ಲಿ. ಅದೇನಾಯ್ತು, 1 ಪಟ ಫಸ್ಟ್ ಹೆಚ್ಚು ಕಮ್ಮಿ ಮಳೆಗೆ ಸಿಗಾಕೊಂಡ್ಬಿಟ್ಟು ಬಿದೋಗ್ಬಿಡ್ತಿಲ್ಲ. ಅಲ್ಲೇ ಕೆಳಗೆ ಯಾರೋ ಹಿಡ್ದಾಕ್ಬಿಟ್ಟಿದ್ರು ಅಕ್ಕಿನ. ಅದೇ ನಮಗ್ ಗೊತ್ತಾಯ್ತದ ಅಕ್ಕಿ ಸಿಟಿಗೆ ಸೇಲ್ ಹೊರಟೋದೈತೆ ಅಂತ. ಆಮೇಲೆ ಅವ್ನು ನಾರಾಯಣ ಸಾಮಣ್ಣಗೆ ಮಾತಾಡಿದ್ರಿ, ಕರೆಸ್ಬಿಟ್ಟು ನಾರಾಯಣ ಸಾಮಣ್ಣ ಹಿಂಗೆ ಅಕ್ಕಿ ಹೊರಟೋತದೆ, ಬಿಟ್ರೆ ನಾವು ನಮ್ಗೆ ಆಫರ್ ಇದೆ ತಗೊಳದ ಅಂತ. ನೀವು ಅಂತ ತಗೊಂತೀರಿ, ಇಲ್ಲಾಂದ್ರೆ ಬೇಡ. ಯಾಕಂದ್ರೆ ನಾವು ಫ್ರೆಂಡ್ಶಿಪ್ ಅಲ್ಲಿ ಇದ್ರೆ ಅವ್ರಿಗೆ ಹೇಳ್ತೀರಿ ಅಕ್ಕಿ ತಗೊಂಡ್ಬಿಡ್ಬೋದು, ಆದ್ರೆ ಮರ್ಯಾದೆ ಇರಲ್ಲ. ನಾಳೆ ದಿನ ಗೊತ್ತಾದ್ರೆ ತೀಸ್ಕೊ ಮಾಚಿ ತೀಸ್ಕೊರ ಮಚ್ಚ ಅಂತ ನಾರಾಯಣ ಸಾಮಣ್ಣ. ಆಯ್ತಾ, ನಮ್ ಜಗನು ಗಂಗನೆ ಇದ್ರು, ಅವರೇ ನಾನು ಇರಲ್ಲ ಅವಾಗ, ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೆ ಅನ್ಸುತ್ತೆ ಅವಾಗ. ಅವಾಗ ಅವರಿಬ್ರು ಮಾತಾಡಿ ಅವ್ರು ಒಪ್ಪಿಗೆ ತಗೊಂಡೆ ಅಕ್ಕಿ ತಗೊಂಡಿದ್ ನಾವು. ಫ್ರೆಂಡ್ಶಿಪ್ ಅಲ್ಲಿ ಚೆನ್ನಾಗಿರ್ಲಿ ಅನ್ಬಿಟ್ಟು ಮಾತಾಡಿ ಪರ್ಮಿಷನ್ ಕೇಳಿದ್ರೆ ಅಕ್ಕಿ ತಗೊಂಡ್ರಿ. ಆಯ್ತಾ, ತಗೊಂಡ್ಮೇಲೆ ಆಮೇಲೆ ಇನ್ನೊಂದು ಅಕ್ಕಿ ಬಿಡ್ತಾ ಇದ್ರು, ಅದನ್ನು ಅಕ್ಕಿ ಬಿದ್ದೋಯ್ತು, ಅದು ಬಾಜಿ ಜಾಸ್ತಿ ಮಾಡ್ಕೊಂಡು. ಆಯ್ತಾ, ನಾವು ಫಸ್ಟ್ ತಗೊಂಡಿದ್ದ ಅಕ್ಕಿ ನೋಡಿ ಈ ಬಣ್ಣದಲ್ಲಿ, ಕಪ್ಪು ಬಣ್ಣ ನೋಡಿ, ಆತರ ಈ ಬಣ್ಣ, ಈ ಪ್ಯಾಟರ್ನ್ ರೇಕ್ ಇರಲ್ಲ ಅದ್ರ ಮೈ ಮೇಲೆ, ಫುಲ್ ಕಪ್ಪು, ಅದ್ರಲ್ಲಿ ಬಾಜಿ ಕಮ್ಮಿ, ಸುಮ್ನೆ ತಿರುವಾಕೊಂಡು ಹಾಕಿ ಸಾಯಂಕಾಲ ಆಡ್ತವೆ. ಇನ್ನೊಂದು ಪ್ಯಾಟರ್ನ್ ನೋಡಿ, ಈ ರೇಖೆಗಳು, ಈ ರೇಖು ಕುಂಟಾಮಕ್ಷಿ ತರ, ಅದ್ರಲ್ಲಿ ಬಾಜಿ ಜಾಸ್ತಿ, ಅರ್ಥ ಆಯ್ತಾ. ಆ ಇನ್ನೊಂದು ಪಟ ನಮ್ಗೆ ಇನ್ನೊಂದು ಪಟನು ಹಂಗೆ ಆಯ್ತು, ಅದು ಹಿಡ್ಕೊಂಡ್ಬಿಟ್ಟಿದ್ರು ಯಾರೋ, ಸೇಲ್ಗೆ ಬಂತು, ನಾವು ದುಡ್ಡು ಕೊಟ್ಟು ಹೇಳ್ಬಿಟ್ಟೆ ತಗೊಂಡ್ರಿ. ಆಯ್ತಾ, 2 ದಿನದಲ್ಲಿ ಕಳ್ಳ ಮಾಡಿದ್ರು ನಮ್ಮ ಜಗನ್ ಮನೆ ಮೇಲೆ. ಒಂದು 10 ಗಂಟೆ ಆಡೋದು ತಿರುವಾಕೊಂಡೆ, ಅದು ಬಾಜಿ ಜಾಸ್ತಿ ಇರಲ್ಲ, 2 ತಿರುವಾಕೊಳ್ಳೋದು, ತಟ್ಕೊಳ್ಳೋದು, ಪಟ ತರ ಸೇಮ್ ಕುಂಟೆ ಹೆಂಗೆ ಆಡ್ತಾ ಇತ್ತು. ಇನ್ನೊಂದು 12 ಗಂಟೆ ಆಡೋದು,
ಭಯಂಕರ ಬಾಜಿ. ಓಕೆ. ವಾಡಿತ ತೆಂಗಿನಕಾಯಿ ಹೊಡೆಯೋದು ಬಡ ಅಂದ್ಬಿಡೋದು. ಆ ತರ ಅಕ್ಕಿ ಅವೆರಡು ಕಳ್ಳ ಮಾಡಿದಾದ್ಮೇಲೆ ತಿರ್ಗಾ ನಾವು ವಾಪಸ್ ಎತ್ಕೊಂಬಂದ್ರಿ ವಿಜಯಪುರಕ್ಕೆ ಎತ್ಕೊಂಬಂದು ನಾವು ಅದನ್ನೆಲ್ಲ ಹಿಂಗಿಸ್ಕೊಂಡ್ರಿ. ನೋಡ್ರಿ ನಿಮ್ ಕೇಳಿದ್ರೆ ಈ ಗಂಡು ಇದು ಫಸ್ಟ್ ಹೇಳಿದ್ನಲ್ಲ ತಿರ್ಗಾಕೊಂಡು ಆಡ್ತದೆ ಅಂತ, ಅದ್ರ ಮಗನೇ ಇದು ಸದ್ಯ. ಅಂದ್ರೆ ಕುಂಟ ಮೊಮ್ಮಗ. ಸೊ ಆಮೇಲೆ ಇದು ಬಂದು ನಮ್ಗೆ ತೋಟದಿಂದ ದೊಡ್ಡದು ಕುಂಟ ಮಗನೇ ಅವರೇ ಮಾಡ್ಸಿದ್ರು ರೇಖೆಗಳು. ಆ ಗಂಡು ಇಲ್ಲಿಗೆ ಅವ್ರ ತೋಟದಲ್ಲಿ ಅಕ್ಕಿ ಎತ್ತಿದಾಗ ನಮ್ ಜಗನ್ ಕೊಟ್ರೆಲ್ಲ. ನಮ್ ಜಗನು ಹೂಮರ್ಗಳಲ್ಲಿ ಇದ್ದಾನೆ, ಅವ್ನು ನಮ್ಗೆ ವಾಪಸ್ಸು ಅಕ್ಕಿಗಳನ್ನ ನಮ್ಗೆ ಕೊಟ್ಟ. ಅದ್ರಲ್ಲಿ ನಾವು ಹಿಂಗಿಸ್ಕೊಂಡಿರೋದು ನಮ್ಮ ಮಕ್ಕಳೆಲ್ಲ ಪುಟ್ ಮಾಡಿ ಹಿಂಗಿಸ್ಕೊಂಡಿರೋದು. ಅರ್ಥ ಆಯ್ತಾ? ಆಮೇಲೆ ಇದು ಬಂದು ಸೇಮ್ ಅದೇ ಗಂಡೆ ತಿರ್ಗಾಕೊಂಡು ಆಡೋದಲ್ಲ, ಅದರಲ್ಲಿ ಅಶ್ವಿನ್ ಅವ್ರ ಪುಟ್ ಮಾಡೋದು ನಾವು ಇದನ್ನ ಅಶ್ವಿನ್ ಸರ್. ನೋಡಿ ಅದ್ರ ಕ್ವಾಲಿಟಿ ಇನ್ನೂ ಇಂಪ್ರೂವ್ ಆಯ್ತು. ಆ ಸ್ಪಾಯ್ಲರ್ಸ್ ನೋಡೋದಲ್ಲ ರೆಕ್ಕೆಗಳಲ್ಲಿ ಬಾಲ್ದಲ್ಲಿ ಅದಷ್ಟು ಚೆನ್ನಾಗಿ ಎಡಿನೂ ಟಚ್ ಮೇಲೆ ಹಂಗೆ ಬಂದ್ಬಿಡೋದು. ಇದು ಬಂದು ಒಂದು ಗುಲ್ದಾರ್ ಹೆಣ್ಣಿತ್ತು ಚಿಕ್ಕಬಳ್ಳಾಪುರದ. ಅದ್ರ ತಾಯಿಗೆ ತಾಯಿ ಬಂದು ಸಬ್ಜಾ ತಿರೋಲ್ ಹೆಣ್ಣು. ಅದಾಯ್ತಾ? ಅದಕ್ಕೆ 23 ಜಾತಿ ಟಚ್ ಇತ್ತಂತೆ. ಮಾಮೂಡ್ ಪಲ್ಯ ಅನ್ನೋದು ಅಕ್ಕಿ. ಅದನ್ನ ನಾವೊಂದು ವಾಲ್ಟಿ ಅವ್ರ HMT ಬಲರಾಮ್ ಅವ್ರ HMT ಬೂರಿನ ಮೇಲೆ ಹಾಕಿ ಒಂದು ಗುಲ್ದಾರ್ ತಿರಾಲ್ ಬಂದಿತ್ತು. ನೋಡ ತಾಯಿ ತರನೇ ಇರೋದು, ಒಂಟಿಗರಿ ತಿರಾಲ್, ತಂದೆ ತರ ಶೇಪು, ಕಣ್ಣು ಅಷ್ಟೇ ಬ್ಲೂ ಶೇಡ್ ಅದು ಪೂರ್ತಿ. ಅದಾಯ್ತಾ? ಆ ಗಂಡು. ಸೊ ಈ ಗಂಡು ಬಂದು ಇದು ಸದ್ಯ ನನ್ನ ಪ್ರಕಾರ ಇದು ಕುಂಟ ಮಗನೇ. ಇದು ನಿಮ್ ಕೈ ಮೇಲೆ ಇರೋದು. ನನಗೆ ಗೊತ್ತಿರೋ ಪ್ರಕಾರ ತೋಟದಿಂದ ನಮ್ಗೆ ಬಂದಿರೋದಕ್ಕೆ. ಕಣ್ಣು ಕಪ್ಪು ಕಣ್ಣು ಯಾಕೈತೆ ನಮ್ಗೆ, ನಮ್ ಪೈಲ್ವಾನ್ ಮಲ್ಲಿಕಾರ್ಜುನ್ ಅವರು ಅವ್ರ ಮನೆಗೆ ನನಗ್ ಗೊತ್ತಿರಲ್ಲ, ಅದನ್ನ ಗೊತ್ತಿತ್ತು. ಅದ್ ಅಕ್ಕಿ ಒಂದು ತಾರಾನು ಒಂದು ಡುಬಾಸ್ ಕಣ್ಣು ಹೆಣ್ಣು ಮಕ್ಷಿ ಸೇಮ್ ಹಿಂಗೆ ಇತ್ತು ತಾಯಿ. ಅರ್ಥ ಆಯ್ತಾ? ಆ ತಾಯಿನ ನಮ್ ನಾಗರಾಜ್ ಅವರು ದುಡ್ಡು ಕೊಟ್ಟು ತಗೊಂಡ್ರು. ಇಂದ್ರನಗರ ನಾಗರಾಜ್ ಅವರು, ಡಬಲ್ ಪೈಲ ನಾಗರಾಜ್ ಅವರು ದುಡ್ಡು ಕೊಟ್ಟು ತಗೊಂಡಿದ್ರು. ತಗೊಂಡು ತೋಟದಲ್ಲಿ ಅಕ್ಕಿ ಇತ್ತು. ಆ ಕಪ್ ಕಣ್ಣು ಮಕ್ಷಿ ಹೆಣ್ಣಿಗೂ ನಮ್ ಕುಂಟ ಗಂಟಿಗೆ ಬಂದಿರೋದಂತ ನನ್ನ ಪ್ರಕಾರ. ಬುರ್ಡೆ ಅದೆಲ್ಲ ನೋಡಿದ್ರೆ ಅರ್ಥ ಆಯ್ತಾ? ಆದ್ರೆ ನನಗೆ ಇಲ್ಲಿವರೆಗೂ ಅದ್ರದ್ದು ಬೇಸ್ ಯಾವ್ದಂತ ಗೊತ್ತಿರಲಿಲ್ಲ. ಯಜಮಾನ್ರು ನೋಡಿಲ್ಲ, ನಮ್ಮ ಮದುವವ್ರ ಅಪ್ಪ ಅವ್ರು ನೋಡ್ರೆ ಅವ್ರನ್ನ ಕೇಳ್ದೆ, ಈ ತರ ಹಿಂಗೊಂದು ನಾಗರಾಜ್ ಅವ್ರ ಅಕ್ಕಿ ತಗೊಂಡ್ರು ಮಲ್ಲಿ ಮನೆಯಲ್ಲಿ ಯಾವ್ದು ಅಂತ ಕೇಳ್ದೆ. ಅದು ನಾವು ಪಂದಿಗಳ ಟೈಮಲ್ಲಿ ಪೈಪ್ ಲೈನ್ ಬಾಬು ಅವ್ರ ಹತ್ರ ತಗೊಂಬಂದಿ ತಾರಾ ಜೊತೆ ಅಂತಂದ್ರು. ನನಗೆ ಗೊತ್ತಿರಲ್ಲ, ಮೊನ್ನೆ ಹೇಳಿದ್ರು ಅವರಪ್ಪ. ಆವಾಗ ನನಗೆ ಫ್ಲಾಶ್ ಆಯ್ತು, ನಾವು ಪೈಪ್ ಲೈನ್ ಬಾಬು ಅವ್ರ ಮನೆಯಲ್ಲಿ ಇಷ್ಟಪ್ಪ ಪಟಾಗಳು ಪಂದಿಗಳ ಟೈಮಲ್ಲಿ ತಗೊಂಬಂದಿದ್ವು ಇದ್ ಮಾಡಕ್ಕ ಅಂತ. ಅದನ್ನ ನಮ್ ನಾಗರಾಜ್ ಅವ್ರು ತಗೊಂಡೋಗಿದ್ರು. ಆ ಹೆಣ್ಣಿಗೂ ಅವ್ರ ಮಕ್ಷಿಗಳ ಮೇಲೆ ಬಂದಿರೋದು ಈಗ ಕಪ್ಕಣ್ಣು. ಅರ್ಥ ಆಯ್ತಾ? ನನಗೆ ಗೊತ್ತಿಲ್ಲ ಇಷ್ಟು ವರ್ಷನು. ಅದ್ರ ಮಾಚಿನೂ ನಾನು ಕಪ್ಕಂಡು ಗಂಡು ಮಾತ್ರ ಯಾರಿಗೂ ಕೊಡ್ಬೇಡ್ರಿ, ನಾನು ಅದು ಹುಷಾರಾಗಿ ಇಟ್ಕೊಳ್ರಿ ಹಂಗೆ. ಸೊ ಇವೆಲ್ಲ ಅದ್ರದ್ದು ಮಕ್ಷಿಗಳ ಹಿಸ್ಟ್ರಿ. ಇದೆಲ್ಲ ನಮ್ಮ ವಾಲ್ಟಿ ಅವ್ರ ಲೈನಲ್ಲೇ ಬಂದಿರೋದು. ವಾಲ್ಟಿ ಅವ್ರ ಮಕ್ಷಿಗಳಿಗೆ ಅಶ್ವಿನ್ ಸರ್ ಟಚ್ ಆಗೈತೆ, ನಮ್ಮ ಮೀಟರ್ಗೆ ನಂತರ ಮಾಡ್ಕೊಂಡಿದ್ದೀನಿ. ಸೊ ಒರಿಜಿನಲ್ ಮಕ್ಷಿಗಳಲ್ಲೂ ಐತೆ, ಒರಿಜಿನಲ್ ಮಕ್ಷಿಗಳಲ್ಲೂ ಮಾಡಿದ್ದೀರಾ, ಬೇರೆ ಕಡೆಯಿಂದ ತರಿಸಿ ಈ ಪ್ಯಾಟರ್ನ್ಗಳು ಮಾಡಿ ಇಟ್ಟಿದ್ದೀರಾ. ಓಕೆ ಸರ್, ಸೂಪರ್ ಸರ್. ಸ್ನೇಹಿತರೆ, ಒಂದು ಬೆಸ್ಟ್ ಕ್ವಾಲಿಟಿ ನೋಡ್ತಾ ಇದ್ದೀರಾ, ನನಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ಹಂಗೆ ಇದೆಲ್ಲ ಹೇಳಿದ್ರಿ ವಾಲ್ಟಿಯವ್ರ ಮಕ್ಷಿಗಳು ನಿಮ್ಮ ಲೈನೇಜ್ ಅಂದರೆ ಲೈನೇಜ್ ಟಚ್ ಮಾಡಿರೋದ್ರ ಬಗ್ಗೆ. ಸರ್ ಈಗ ಮತ್ತಷ್ಟು ಅಕ್ಕಿಗಳ ಬಗ್ಗೆ ಒಂದು ಇನ್ಫಾರ್ಮೇಟಿವ್ ಆಗಿ ಒಂದಷ್ಟು ವಿಷಯಗಳನ್ನ ಹೇಳ್ತಾ ಇದ್ರಿ ಆಗ್ಲೇ, ಅದನ್ನ ಸ್ವಲ್ಪ ಕಂಟಿನ್ಯೂ ಮಾಡ್ಬಿಡೋಣ ಅದನ್ನ. ಓಕೆ, ಆಗ್ಲೇ ನಾನು ಇದು ಹೇಳ್ತಿದ್ದಲ್ಲ ಮ್ಯಾಗ್ನೆಟೋ ಕೋಆರ್ಡಿನೇಟರ್, ಅಕ್ಕಿ ಯಾಕೆ ಮನೆ ಮೇಲೆ ಬಂದು ಹೋಗ್ಬೇಕು, ಅದು ಬಂದು ರಿಜಿಸ್ಟರ್ ಮಾಡ್ತಾ ಇರುತ್ತೆ ಪಾಯಿಂಟ್ ನ. ಸೊ ಅದು ಫಿನಿಶಿಂಗ್ ಮಾಡೋವರೆಗೂ ಅದು ಮಾಡ್ಲೇಬೇಕು ಅಕ್ಕಿ. ಓಕೆ, ಸೊ ಅದೇ ರೂಲ್ಸ್, ಅದಕ್ಕೆ ರೂಲ್ಸ್ ಮಾಡಿರೋದು. ಅರ್ಥ ಆಯ್ತಾ? ಬಟ್ ಅವ್ರಿಗೆ ಸೈಂಟಿಫಿಕ್ ರೀಸನ್ ಗೊತ್ತಿಲ್ಲ, ಬಟ್ ಅವ್ರ ಅನುಭವದ ಮೇಲೆ ಮಾಡಿರ್ಬೋದು ಇನ್ನೊಂದು. ಬಟ್ ಖಂಡಿತ ಹೌದು, ನನಗೆ ಗೊತ್ತಿಲ್ಲ ಬೆಸ್ಟ್ ಅಕ್ಕಿ ಹೆಂಗಾಡುತ್ತೆ, ಬೆಸ್ಟ್ ಹೆಂಗಾಡುತ್ತೆ ಅನ್ನೋದನ್ನ ಅವ್ರು ಪ್ರಕಾರ ರೂಲ್ಸ್ ಮಾಡಿದ್ದಾರೆ ಅಂತ ಅನ್ಕೊಂತೀನಿ ನಾನು. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್, ನೀವೆಲ್ಲ ಕೇಳಿರ್ತೀರ, ಈಗ ಪೈಪ್ ಲೈನ್ ಬಾಬು ಅವರಾಗ್ಲಿ ಮತ್ತೆ ಇನ್ನೊಬ್ರು ಸಾಯಂಕಾಲ 8 ಗಂಟೆಲಿ ಅಕ್ಕಿ ಕುತ್ಕೊಳುತ್ತೆ, 7:15 ಅಕ್ಕಿ ಕುತ್ಕೊಳುತ್ತೆ, 9 ಗಂಟೆಲಿ ಅಕ್ಕಿ ಬಂದು ಕುತ್ಕೊಂಡೈತೆ ಅಂತ. ಯಾಕೆ ಕುತ್ಕೊಳುತ್ತೆ? ಒಂದಂತೂ ನಿಜ, ಹಕ್ಕಿಗೆ ನೈಟ್ ವಿಷನ್ ಇಲ್ಲ. ಅಂದ್ರೆ ಕತ್ಲಲ್ಲಿ ಕಣ್ ಕಾಣಿಸಲ್ಲ ಅಕ್ಕಿಗೆ. ಇವಾಗ ನೀವು ಕಾಡು ಪ್ರಾಣಿಗಳಿಗೆ ನೈಟ್ ವಿಷನ್ ಇರುತ್ತೆ, ಅಬ್ಸರ್ವ್ ಮಾಡಿದ್ರ, ಅದ್ರ ಕಣ್ಣು ಬಲ್ಪ್ ಟ್ಯೂಬ್ಲೈಟ್ ಒಳಗೆ ಬಲ್ಪ್ ಇದ್ದಂಗೆ ಇರ್ತದೆ. ಬಿಕಾಸ್ ಅದು ಇನ್ಫ್ರಾರೆಡ್ ರೇಡಿಯೇಷನ್, ಇನ್ಫ್ರಾರೆಡ್ ಕ್ಯಾಮ್ರಾ ತರ ವರ್ಕ್ ಆಗುತ್ತೆ. ಇನ್ಫ್ರಾರೆಡ್ ಕ್ಯಾಮ್ರಾ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ನೈಟ್ ವಿಷನ್ ಇರುತ್ತೆ. ಅಕ್ಕಿಗೆ ಅದಿಲ್ಲ. ಆದ್ರೆ ಅಕ್ಕಿ ಅಲ್ಲಿ ಕತ್ಲಲ್ಲಿ ಯಾಕೆ ಬಂದು ಕುತ್ಕೊಳುತ್ತೆ? ಆ ಪವರ್ ಇರೋದಕ್ಕೆ. ಅದು ಎಳಿತಾ ಇರುತ್ತೆ ಅದನ್ನ ಸೂತ್ರ ಇದ್ದಂಗೆ ದಾರ. ಹೌದು ಸರ್, ಹೌದು. ಕತ್ಲಾಗ್ತಿದಂಗೆ ಮನೆ ಇಟ್ಕೊಂಡ್ಬಿಡುತ್ತೆ, ರೇಂಜ್ ಕಮ್ಮಿ ಆಗುತ್ತೆ, ರೇಡಿಯೇಷನ್ ಕಮ್ಮಿ ಮಾಡ್ಕೊಂಡ್ಬಿಡುತ್ತೆ. ಸೊ ಪರ್ಟಿಕ್ಯುಲರ್ ಅದಕ್ಕೂ ರೀಸನ್ ಇದೆ. ನಾನು ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ ಪಾಯಿಂಟ್ ಸ್ಟಾರ್ಟಿಂಗ್ ಅಲ್ಲೇ, ಅಕ್ಕಿ ಬೆಳಿಗ್ಗೆ 6-6:30 ಬಿಟ್ಟಾಗ ಎದುರು ಜಾಸ್ತಿ ಹೋಗಲ್ಲ. ಅಕ್ಕಿ ಯಾವತ್ತೂ ಅಷ್ಟೇ, ಸೂರ್ಯನ ಯಾವ ಕಡೆ ಇರ್ತಾನೋ ಆ ಕಡೆಗೆ ಅಕ್ಕಿ ಆಡುತ್ತೆ. ಬೆಳಿಗ್ಗೆ ಸೂರ್ಯ ನಿಲ್ಲಿದ್ದಾಗ
ಇದ್ ಕಡೆ ಜಾಸ್ತಿ ಆಡ್ತಾ ಇರ್ತದೆ. ಜಾಸ್ತಿ ಇರ್ತದೆ. ಸೂರ್ಯನ ಲೆಕ್ಕ ಬಂದಾಗ ಇಲ್ಲಿ ಜಾಸ್ತಿ ಜಾಸ್ತಿ ಮಾಡ್ತಾರೆ. ಸೂರ್ಯನ ಹತ್ರ ಕಡೆ ಸಾಯಂಕಾಲ ಆದಂಗೆ ಹಂಗ ಹಂಗ ಹೋಗುತ್ತೆ, ಹೋಗುತ್ತೆ. ಇಲ್ಲಿ ಕಮ್ಮಿ ಆಗುತ್ತೆ. ಹಾ ಸೂರ್ಯನ ಕಂಪ್ಲೀಟ್ ಮುಳುಗಿದಾಗ ಮನೆ ಹಿಡ್ಕೊಂಡ್ಬಿಡುತ್ತೆ. ಆ ಮನೆನೇ ಸೂರ್ಯ, ಅಕ್ಕಿಗೆ ಅಕ್ಕಿನೇ ಭೂಮಿ ಇದ್ದಂಗೆ ಸೂರ್ಯನ ಸುತ್ತುತ್ತದೆ. ಸೂಪರ್ ನೋಡೋದಲ್ಲ ಸ್ನೇಹಿತರೆ, ಒಳ್ಳೆ ಏನಂದ್ರೆ ಸೈಂಟಿಫಿಕ್ ರೀಸನ್ ಕೊಡ್ತಾ ಇದಾರೆ ಯಾಕೆ ಹಿಂಗ್ ಆಡುತ್ತೆ ಅನ್ನೋದಕ್ಕೆ. ಸೈಂಟಿಫಿಕ್ ರೀಸನ್ ಸರ್ ಮತ್ತಷ್ಟು ಪಾಯಿಂಟ್ಗಳು ಒಂದು ಹೇಳ್ತಾ ಇದ್ರು. ಸೊ ಇದು ನಾನು ಇಲ್ಲಿವರೆಗೂ ಯಾರು ಹೇಳಿಲ್ಲ. ನಾನು ಇದನ್ನ ಹೆಂಗ್ ಕ್ರ್ಯಾಕ್ ಮಾಡಿದೆ ಅಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಬಟ್ ನೀವ್ ಯಾರು ಇದನ್ನ ಬಿಲೀವ್ ಇಟ್ ಆರ್ ನಾಟ್, ನೀವು ಇದನ್ನ ನಂಬ್ತಿರಲ್ಲ, ಯಾರಿಗೂ ಗೊತ್ತಿಲ್ಲ. ಅರ್ಥ ಆಯ್ತಾ? ಈಗ ಅಕ್ಕಿ ಯಾಕೆ ಪೇರಿ ಮಾಡುತ್ತೆ ಅಂತ, ಅಕ್ಕಿ ಗೇಟ್ಲಿ ಮಾಡ್ತೀನಿ ಅಂತಲ್ಲ, ಅಕ್ಕಿ ಗೇಟ್ಲಿ ಯಾಕೆ ಮಾಡುತ್ತೆ, ಯಾವಾಗ ಮಾಡುತ್ತೆ, ಎಲ್ಲೆಲ್ಲಿ ಮಾಡುತ್ತೆ. ಮತ್ತೆ ಆಗ್ಲೇ ಇನ್ನೊಂದು ಪಾಯಿಂಟ್ ಹೇಳಿದಲ್ಲ, ಯಾವತ್ತೂ ಅಷ್ಟೇ ಪಟ್ಟಾನೇ ಆಗ್ಲಿ ಇಲ್ಲ ಬಲ್ತಿರೋ ದೊಡ್ಡ ಅಕ್ಕಿಗಳೇ ಆಗ್ಲಿ ಅಪ್ಪಿ ತಪ್ಪಿ ಬೈ ಮಿಸ್ಟೇಕ್ ಖಾಲಿ ಆಗ್ಬೋದು. ಖಾಲಿ ಆದ್ರೂ ದಯವಿಟ್ಟು ಇಮ್ಮಿಡಿಯೇಟ್ ಆಗಿ ಅಕ್ಕಿನ ಎಬ್ಬರಿಸ್ರಲ್ಲಿ, ಅಲ್ಲಿ ಅದನ್ನ ರೆಸ್ಟ್ ತಗೊಳಕ್ ಬಿಡಬಾರ್ದು. ನೀವು ಅಲ್ಲಿ ರೆಸ್ಟ್ ಮಾಡಿದ್ರೆ ಅದ್ರದ್ದು ಲ್ಯಾಂಡಿಂಗ್ ಪಾಯಿಂಟ್ ನ ರಿಜಿಸ್ಟರ್ ಮಾಡ್ಬಿಡುತ್ತೆ. ಅರ್ಥ ಆಯ್ತಾ? ಅವಾಗ ಏನಾತ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ರಿಪೀಟೆಡ್ ಅದೇ ಮಾಡ್ತಾರೆ. ರಿಪೀಟ್ ಮಾಡಲ್ಲ, ಅದ್ರದ್ದು ಪ್ರೈಮರಿ ಕೋಆರ್ಡಿನೇಟ್ನೇ ಅದು ಕುತ್ಕೊಳ್ಳೋದು. ಅಕ್ಕಿಗೆ ತೊಂದರೆ ಆದ್ರೆ ಅದ್ರ ಪ್ರೈಮರಿ ಲೊಕೇಶನ್ ಪಾಯಿಂಟ್ಗೆ ಕುತ್ಕೊಳಕ್ ಆಗಿಲ್ಲ ಅಂದ್ರೆ ಸೆಕೆಂಡರಿ ಪಾಯಿಂಟ್ ಕುತ್ಕೊಂಡ್ಬಿಡುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಅಕ್ಕಿಗೆ ಯಾವತ್ತೂ ಅಷ್ಟೇ ಆ ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಒಂದೇ ಕೋಆರ್ಡಿನೇಟ್ ಇರಬೇಕು. ಆವಾಗ ಅದು ಪ್ರಾಣ ಜಾತಿಲಿರೋ ಅಕ್ಕಿ ಆದ್ರೆ ಕುತ್ತಿಗೆ ಕೊಯ್ದಾಕಿದ್ರು ಅಕ್ಕಿ ಮನೆ ಬಂದು ಇಟ್ಕೊಬೇಕು, ಕಾಲ್ ಕತ್ತರಿಸಿದ್ರು ಮನೆ ಬಂದು ಅಂತಾರೆ. ಹಂಗೆ ಅಂದ್ರೆ ಏನೇ ಆದ್ರೂ ಅದಕ್ಕೆ ಎಷ್ಟೇ ಕಷ್ಟ ಇರಲಿ ಬಂದು ಅಲ್ಲೇ ಕುತ್ಕೊಳ್ಳುತ್ತೆ. ಅದು ವೆರಿ ಇಂಪಾರ್ಟೆಂಟ್ ಅನ್ನೊಂದು ಪಾಯಿಂಟ್. ಓಕೆ, ಸೊ ನೆಕ್ಸ್ಟ್ ಒನ್, ಅಕ್ಕಿ ಯಾಕೆ ಗೇಟ್ಲಿ ಮಾಡುತ್ತೆ, ಗೇಟ್ಲಿ ಮಾಡಬೇಕು, ಎಲ್ಲೆಲ್ಲಿ ಮಾಡಬೇಕು, ಅದು ಭಾರಿ ಇಂಪಾರ್ಟೆಂಟ್. ಅದು ಟಾಪ್ ಕ್ವಾಲಿಟಿ ಬರ್ಡ್ ಮಾತ್ರನೇ ಆ ತರ ಮಾಡೋದು. ಮತ್ತೆ ಒಂದೊಂದು ಕ್ವಾಲಿಟಿ ಬರ್ಡ್ ಒಂದೊಂದು ತರ ಮಾಡ್ತವೆ. ಆಯ್ತಾ? ಅದನ್ನ ನಾನು ಹೇಳ್ತೀನಿ. ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ ಹತ್ರ ಎವಿಡೆನ್ಸ್ ಇದೆ. ಐ ವಿಲ್ ಶೋ ಯು, ಐ ವಿಲ್ ಸೆಂಡ್ ಯು ಆಲ್ ದೋಸ್ ಡೀಟೇಲ್ಸ್. ಓಕೆ, ಸೊ ಅಕ್ಕಿ ಇದೆ ನೋಡಿ, ಫಾರ್ ಎಕ್ಸಾಂಪಲ್ ಇದು ನಮ್ಮ ಛತ್ರಿ ಇದು, ಆಯ್ತಾ? ಇದು ಅದ್ರದ್ದು ಕೋಆರ್ಡಿನೇಟ್, ಸೆಂಟ್ರಲೈಸ್ ಕೋಆರ್ಡಿನೇಟ್, ಮ್ಯಾಗ್ನೆಟೋ ಕೋಆರ್ಡಿನೇಟ್. ಆಯ್ತಾ? ಸೊ ನಾನು ಕಣ್ಣಾರ ನೋಡಿದ್ದೀನಿ. ನಮ್ದು ಒಂದು ಲೈನು ಈ ಪಾಯಿಂಟ್ ಅಲ್ಲಿ ಬಾಜಿ ಎಕ್ಸಾಕ್ಟ್ ಮನೆ ಇದೆ ಅಂತಂದ್ರೆ ಈ ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ನಾರ್ತ್ ಡೈರೆಕ್ಷನ್, ಸೊ ಅಂದ್ರೆ ನಾರ್ತ್ ಈಸ್ಟ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ಅದು ಮಧ್ಯಾಹ್ನ 4 ಗಂಟೆ 3 ರಿಂದ 4 ಗಂಟೆ ಟೈಮ್ ಅಲ್ಲಿ ಇಲ್ಲಿ ಪೇರಿ ಮಾಡುತ್ತೆ. ಅಂದ್ರೆ ಬಾಜಿ ಹೊಡೆದು ಮಾಡುತ್ತೆ. ಬಾಜಿ ಹೊಡೆದು ಪೇರಿ ಮಾಡಿ ಅಕ್ಕಿ ಪಿನ್ನ ಹೊರಟುತ್ತದೆ. ಆಯ್ತಾ? ಇನ್ನೊಂದು ಲೈನು, ಆ ಲೈನು ಇಲ್ಲಿ ಮಾಡೋದು ನೋಡಿದೀನಿ ಕರೆಕ್ಟ್ ಆಗಿ ಮಧ್ಯಾಹ್ನ 1 ಗಂಟೆಲಿ. ಓಕೆ, ಇನ್ನೊಂದು ಲೈನ್ ನಮ್ಮ ಮನೇಲಿ ಅದು ಕರೆಕ್ಟ್ ಆಗಿ ಛತ್ರಿ ಮೇಲೆ ಮಾಡುತ್ತೆ ಪೇರಿ. ಅದು ದೊಡ್ಡ ಪೇರಿ. ಆ ಪೇರಿನಲ್ಲೂ ಡಿಫ್ರೆನ್ಸ್ ಇದೆ. ಛತ್ರಿ ಮೇಲೆ ಮಾಡೋದು ಸೈಕಲ್ ಚಕ್ರ ಅಂತೀರಿ, ಹಿಂಗೆ ಇಷ್ಟರಲ್ಲೇ ಓದ್ತಾ ಇರ್ತದೆ. ಹಿಂಗೆ ಮಾಡಿ ಅದು ನಂಬರ್ ಆಫ್ ಪೇರಿನೂ ಇಂಪಾರ್ಟೆಂಟ್, ಎಷ್ಟು ಮಾಡುತ್ತೆ ಪೇರಿ ಆ ಮಾಡಿ ಅಕ್ಕಿ ಪಿನ್ನ ಹೊರಟೋಗುತ್ತೆ. ಇಲ್ಲಿ ನಮ್ದು ಇನ್ನೊಂದು ಲೈನು, ಅದು ಚಿಕ್ಕ ಪೇರಿಗಳು ಹಿಂಗಲ್ಲಿ ಇಲ್ಲೊಂದ್ ಕಡೆ ಮಾಡುತ್ತೆ, ಮತ್ತೆ ಇಲ್ಲಿ ಮೇಲಕ್ಕೆ ಮಾಡುತ್ತೆ, ಮತ್ತೆ ಮೇಲಕ್ಕೆ ಹೋಗುತ್ತೆ, ಅಲ್ಲಿ ಮಾಡುತ್ತೆ, ಮೇಲಕ್ಕೆ ಹೋಗುತ್ತೆ, ಅಲ್ಲಿ ಮಾಡುತ್ತೆ. 5 ಪಾಯಿಂಟ್ಸ್ ಅಲ್ಲಿ ಮಾಡಿ ಅಕ್ಕಿ ಪಿನ್ನ ಹೊರಟೋಗುತ್ತೆ. ಇಲ್ಲಿ ಈ ಪಾಯಿಂಟ್ ಅಲ್ಲಿ ಮಾಡೋ ಪೇರಿ ಇದು ಸೌತ್ ವೆಸ್ಟ್. ನಿಮ್ ಛತ್ರಿಗೆ ಸೌತ್ ವೆಸ್ಟ್ ಪಾಯಿಂಟ್ ಅಲ್ಲಿ ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಅಕ್ಕಿ ಮಾಡುತ್ತೆ, ಅಲ್ಲೇ ಮಾಡುತ್ತೆ. ಸೊ ಅದೇನ್ ಮಾಡ್ತಿದೆ ಅಂತಂದ್ರೆ ನೋಡ್ರಿ, ಇದು ಛತ್ರಿ, ಇದು ಎಕ್ಸಾಕ್ಟ್ಲಿ ನಾನು ಟ್ರಯಾಂಗುಲೇಷನ್ ಅಂತ ಹೇಳಿದ್ನಲ್ಲ. ನಿಮ್ ಲೈವ್ ಲೊಕೇಶನ್ ನ ಕ್ಯಾಲ್ಕುಲೇಟ್ ಮಾಡೋದು ಡಿವೈಸ್ ಹೆಂಗೆ ಅಂತಂದ್ರೆ 4 ಸ್ಯಾಟಲೈಟ್ಸ್ ಇರೋದು ಆಕಾಶದಲ್ಲಿ. 4 ಸ್ಯಾಟಲೈಟ್ಸ್ ರೆಫರೆನ್ಸ್ ನ ತಗೊಂಡು, ಸಿಗ್ನಲ್ ಇನ್ಪುಟ್ ತಗೊಂಡು, ಆ ಕಮ್ಯುನಿಕೇಶನ್ ಡಿಸ್ಟೆನ್ಸ್ ಇರುತ್ತಲ್ಲ, ಟೈಮು, ಅದನ್ನ ರೀಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ 4 ಸ್ಯಾಟಲೈಟ್ ಇನ್ಪುಟ್ ತಗೊಂಡು ನಿಮ್ಗೆ ಇದು ಕೊಡೋದು. ಅರ್ಥ ಆಯ್ತಾ? ಅದ್ರ ಡೀಟೇಲ್ಸ್ ಇದೆ, ನನಗೆ ಆಮೇಲೆ ಕೊಡ್ತೀನಿ ಸ್ಕ್ರೀನ್ ಶಾಟ್ಸ್. ಓಕೆ, ಸೊ ಆ ಟ್ರಯಾಂಗುಲೇಷನ್ ನ ನಿಮ್ಗೆ ಲೈವ್ ಲೊಕೇಶನ್ ಮಾಡಿ ಮೊಬೈಲ್ ಡಿವೈಸ್ ಕೊಡುತ್ತೆ. ಅದೇ ತರ ಅಕ್ಕಿ. ಓಕೆ, ಅಕ್ಕಿಗೆ ಆಡೋ ಅಕ್ಕಿಗೆ ಉತ್ತರ ಅನ್ನೋದು ಭಾರಿ ಇಂಪಾರ್ಟೆಂಟ್. ಉತ್ತರ ದಿಕ್ಕು. ಓಕೆ, ಇದು ಉತ್ತರ ದಿಕ್ಕಿದೆ. ಸೊ ನಿಮ್ಗೆ ತೋರಿಸ್ತೀನಿ ರೀ. ಭೂಮಿ ಮ್ಯಾಗ್ನೆಟ್, ಅದು ನಾನು ಆಗ್ಲೇನೆ ಹೇಳಿದೆ. ಆಯ್ತಾ? ಅದಕ್ಕೆ ಉತ್ತರ ದಕ್ಷಿಣ ಎಲ್ಲ ಇರುತ್ತೆ. ಆದ್ರೆ ಇಟ್ಸ್ ನಾಟ್ ಟ್ರೂ ಕೋಆರ್ಡಿನೇಟ್ಸ್. ಅದು ಅದನ್ನ ತೋರಿಸ್ತೀನಿ. ಇದೆಯಲ್ಲ, ಸಿ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗಿರುತ್ತೆ. ಇದನ್ನ ಮ್ಯಾಗ್ನೆಟ್ ಒಂದು ನಾರ್ತ್ ಪೋಲ್ ಹತ್ರ. ಆಯ್ತಾ? ಬಟ್ ದಿಸ್ ಇಸ್ ನಾಟ್ ದ ಟ್ರೂ ನಾರ್ತ್ ಅಂಡ್ ಟ್ರೂ ಸೌತ್. ನಮಗೆ ಭೂಮಿ ಮೇಲೆ ಟ್ರೂ ನಾರ್ತ್ ಅಂದ್ರೆ ಇದು, ಟ್ರೂ ಸೌತ್ ಅಂದ್ರೆ ಸ್ಟ್ರೈಟ್ ಆಗಿರುತ್ತೆ. ಆದ್ರೆ ಭೂಮಿ ಟಿಲ್ಟ್ ಆಗಿದೆ. ಅರ್ಥ ಆಯ್ತಾ? ಸೊ ಈ ಮ್ಯಾಗ್ನೆಟಿಕ್ ಪೋಲ್ ಇದಕ್ಕೆ ಕರೆಕ್ಷನ್ ಇಷ್ಟಿರುತ್ತೆ ಆಂಗಲ್ ಅಲ್ಲಿ.
ಅರ್ಥ ಆಯ್ತಾ? ಆ ಟಿಲ್ಟ್ ಆಂಗಲ್. ಓಕೆ, ಸೊ ಅಕ್ಕಿ ನೋಡಿ ಈ ಪಾಯಿಂಟ್ ಅಲ್ಲಿ ಪೇರಿ ಮಾಡೋದು ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಹಿಂಗೆ ನೋಡಿ. ಇದು ಫಾರ್ ಎಕ್ಸಾಂಪಲ್ ಇಲ್ಲಿ ಪೇರಿ ಮಾಡೋ ಅಕ್ಕಿ, ಮತ್ತೆ ಯಾವ ಈ ಪೇರಿ ಮಾಡೋದು ಈ ಪಾಯಿಂಟ್ ಅಲ್ಲಿ ಯಾವ ವೈಸ್, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಇಂಪಾರ್ಟೆಂಟ್. ಉತ್ತರದಲ್ಲಿ ಈ ಪಾಯಿಂಟ್ ಅಲ್ಲಿ ಮಾಡುತ್ತಲ್ಲ, ಇದು ಆಂಟಿ ಕ್ಲಾಕ್ ವೈಸ್ ಅಲ್ಲೇ ಮಾಡಿರುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಇಲ್ಲಿ ಮಾಡೋದು ಕ್ಲಾಕ್ ವೈಸ್ ಅಲ್ಲಿ ಮಾಡಿರುತ್ತೆ. ಅರ್ಥ ಆಯ್ತಾ? ನಾನು ನೋಡಿದೀನಿ ಕಣ್ಣಾರ. ಆಯ್ತಾ? ಸೊ ಏನ್ ಮಾಡ್ತಾ ಇದೆ ಅಂದ್ರೆ ಆಕ್ಚುಲಿ ಅಕ್ಕಿ ನೋಡಿ 1 ಸ್ಟಾರು, 2 ಸ್ಟಾರು, 3 ಸ್ಟಾರು, 4 ಇದು ಟ್ರೂ ಸ್ಟಾರ್, ಇದು ಟ್ರೂ ಸನ್. ಇದು ಹಕ್ಕಿಗೆ ನನ್ನ ಛತ್ರಿನೇ ಸನ್ನು. ಅರ್ಥ ಆಯ್ತಾ? ಇಲ್ಲಿ ಪೇರಿ ಮಾಡ್ಬೇಕಾದ್ರೆ 4 ಸ್ಟಾರ್ಗಳನ್ನ ಕೋಆರ್ಡಿನೇಟ್ ಮಾಡ್ತಾ ಇರುತ್ತೆ. ಇದು ಬಾರಿ ಇಂಪಾರ್ಟೆಂಟ್. ಇಲ್ಲಿ ಕಡೆ ಕಾಣಿಸ್ತಿದೆಯಲ್ಲ, ಇದು ಉತ್ತರ ಧ್ರುವ. ಇದನ್ನ ಪೋಲಾರಿಸ್ ಸ್ಟಾರ್ ಅಂತೀವಿ ನಾವು. ನಮ್ಮ ಹಳೆಯ ಕಾಲದಲ್ಲಿ ಪೂರ್ವಜರು ನೋಡಿ, ಇಲ್ಲಿ ಹೇಳಿದಿನಲ್ಲ, ಋಷಿ ಮುನಿಗಳ ಕಾಲದಿಂದನೂ ಅಕ್ಕಿಗಳನ್ನ ಸಾಕೋರು. ಹೌದು. ಯಾಕೆ ಸಾಕೋರು ಅಂದ್ರೆ ನನ್ನ ಪ್ರಕಾರ ಅವರು ಅವಾಗ ಇಷ್ಟೆಲ್ಲ ಟೆಕ್ನಾಲಜಿ ಇರಲಿಲ್ಲ. ನಮ್ಮ ಸೌರವ್ಯೂಹದ ಬಗ್ಗೆ ಅದನ್ನೆಲ್ಲ ರಿಸರ್ಚ್ ಮಾಡಕ್ಕೆ ಅವರು ಅಕ್ಕಿಗಳೆಲ್ಲ ರಿಸರ್ಚ್ ಮಾಡೋರು. ಬಿಲೀವ್ ಇಟ್ ಆರ್ ನಾಟ್. ಹೌದು, ಖಂಡಿತ. ಯಾಕೆ ಗೊತ್ತಾ? ಇಲ್ಲಿ ಹೇಳ್ತಿದ್ದೀನಿ ಕೇಳ್ರಿ, ವರಾಹ, ಮಿಹಿರ, ಭಾಸ್ಕರ ಇವರೆಲ್ಲ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಆ ಕಾಲಕ್ಕೆ, ಅವರು ಋಷಿಗಳ ಕಾಲದಲ್ಲಿ. ಅದಾಯ್ತಾ? ಸಾವಿರಾರು ವರ್ಷಗಳ ಅಕ್ಕಿಗಳಲ್ಲಿ ಶೇಕ್ ಲೈನ್ ಕಣ್ಣಲ್ಲಿ, ಅದ್ರ ಪ್ರಿನ್ಸಿಪಲ್ ನಾನು ಹೇಳ್ತೀನಿ ನಿಮ್ಗೆ. ಅದ್ ಯಾವ ಪ್ರಿನ್ಸಿಪಲ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ನನ್ಗೆ ಅದ್ರ ಮೇಲೆ ನನಗೆ ಪೇಟೆಂಟ್ ಇದೆ, ಆ ಕಾನ್ಸೆಪ್ಟ್ ಮೇಲೆ. ಇಟ್ಸ್ ಕಾಲ್ಡ್ ಟೈಮ್ ಸಿಂಕ್ರನೈಸೇಷನ್ ಅಂತಾರೆ. ಓಕೆ, ಸೊ ಅದನ್ನ ಆಮೇಲೆ ಹೇಳ್ತೀನಿ ನಾನು. ಸೊ ನೋಡಿ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಅಕ್ಕಿ ಪೇರಿ ಮಾಡ್ತಿದೆ ಅಂತಂದ್ರೆ ಇದು ಬಾರಿ ಇಂಪಾರ್ಟೆಂಟ್. ಉತ್ತರ ಧ್ರುವ, ಈ ಧ್ರುವ ಇದೆಯಲ್ಲ, ಈ ನಕ್ಷತ್ರ ಧ್ರುವ ನಕ್ಷತ್ರ ಅಂತ ಕನ್ನಡ ಅಂತೀವಿ. ರಾತ್ರಿ ಹೊತ್ತು ಇಲ್ಲಿ ಕರೆಕ್ಟ್ ಆಗಿ ದೊಡ್ಡದಾಗಿ ಕಾಣಿಸುತ್ತೆ. ಅದು ಮತ್ತೆ ಗ್ಲೋ ಆಗ್ತಿರುತ್ತೆ, ಸಖತ್ತು ಪಳ 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 ಅಂತ ಹೊಳೆಯುತ್ತೆ. ಹಕ್ಕಿಗಳಲ್ಲಿ ಕೆಲವೊಂದು ಅಕ್ಕಿ ಪುತ್ಲಿನ ಸಣ್ಣಗೆ ಮಾಡ್ಕೊಂಡು ಬಿಡುತ್ತೆ ಇರುತ್ತೆ ನೋಡ್ರಿ, ಆ ಅಕ್ಕಿಗಳಿಗೆ ಅದ್ರ ಪವರ್ ಇರುತ್ತೆ, ಅದ್ರ ಪ್ರಭಾವ ಇರುತ್ತೆ. ಬಿಕಾಸ್ ಈ ಸ್ಟಾರ್ಗೆ ನಾನು ಹ್ಯಾವ್ ಪ್ರೂಫ್ ತೋರಿಸ್ತೀನಿ ನಿಮ್ಗೆ ಆಮೇಲೆ. ಆ ಸ್ಟಾರು ಯಾಕೆ ಅಷ್ಟು ಗ್ಲೋ ಆಗೋದು, ಅಷ್ಟು ಸಡನ್ ಆಗಿ ಇದಾಗೋದು ಅಂತಂದ್ರೆ ಅದ್ರಲ್ಲಿ ಆಗೋ ರಿಯಾಕ್ಷನ್ಸ್ ಇಂದ, ಫ್ಯೂಷನ್ ರಿಯಾಕ್ಷನ್ ಸನ್ನಲ್ಲಿ ಆಗೋದು. ಆ ರಿಯಾಕ್ಷನ್ ಸಖತ್ ಡ್ರಾಸ್ಟಿಕ್ ಆಗಿರುತ್ತೆ ಆ ನಕ್ಷತ್ರದಲ್ಲಿ. ಅರ್ಥ ಆಯ್ತಾ? ಸೊ ಆ ನಕ್ಷತ್ರನ ಋಷಿ ಮುನಿಗಳ ಕಾಲದಿಂದನೂ ಈವನ್ ಇವತ್ತು ಟುಡೇ ಸ್ಯಾಟಲೈಟ್ಸ್ ಅಲ್ಲಿ, ಸ್ಪೇಸ್ ಸ್ಟೇಷನ್ಗಳಲ್ಲಿ ರಾತ್ರಿ ಹೊತ್ತು ಅದನ್ನ ರೆಫರೆನ್ಸ್ ಆಗಿ ಯೂಸ್ ಮಾಡ್ತಾರೆ. ಉತ್ತರ, ನಿಮ್ಗೆ ಭೂಮಿ ಮೇಲೆ ಉತ್ತರ ದಕ್ಷಿಣ ಚೇಂಜ್ ಆಗಲ್ಲ. ಒನ್ಸ್ ನೀವು ಆಕಾಶಕ್ಕೆ ಹೊರಟೋದ್ರೆ ಭೂಮಿ ತಿರುಗ್ತಾ ಇರುತ್ತೆ, ನಿಮ್ ಉತ್ತರ ಯಾವ್ದು ನಿಮ್ ದಕ್ಷಿಣ ಯಾವ್ದು ಗೊತ್ತಾಗಲ್ಲ. ಅದಕ್ಕೆ ಟೆಕ್ನಾಲಜಿ ಮ್ಯಾಗ್ನೆಟೋ ಕಂಪಾಸ್ ಇರುತ್ತೆ ಅಕ್ಕಿಗಳಿಗೆ. ಅರ್ಥ ಆಯ್ತಾ? ಸೊ ನಾನು ವಿಡಿಯೋ ತೋರಿಸ್ತೀನಿ ನಿಮ್ಗೆ. ಅದೇನೋ ಇಲ್ಲಿ ನೋಡಿ, ಇಲ್ಲಿ ಕಾಂಪಾಸ್ ಇದೆ. ಇದು ಸೇಮ್ ಅಕ್ಕಿ ಮೈಂಡ್ ಅಲ್ಲಿ ಇರುತ್ತೆ. ಸೇಮ್ ಇದೆ ಇಲ್ಲಿ ಕಾಂಪಾಸ್ ಸೇಮ್. ಅದು ಅಕ್ಕಿಗೆ ಒಂದೇ ಅದ್ ಹೆಂಗ್ ಡೈರೆಕ್ಷನ್ ಹೆಂಗ್ ಚೇಂಜ್ ಆಗುತ್ತೋ. ಒಂದ್ ನಿಮಿಷ ವಿಡಿಯೋನಾ ಅಂದ್ರೆ ಇಲ್ಲಿ ಟೈಮಿಂಗ್ಸ್ ಇರುತ್ತೆ. ನೋಡಿ, ನಾನು ಕೈಯಲ್ಲಿ ತಿರುಗಿಸ್ತಾ ಇದ್ದೀನಿ ಇದನ್ನ ನೋಡಿ, ನಾನೇ ತಿರುಗಿಸ್ತಾ ಇರೋದು ಸಾಫ್ಟ್ವೇರ್. ಅದು ಈ ಕಂಪಾಸ್ ಹೆಂಗ್ ಚೇಂಜ್ ಆಗುತ್ತೆ ಅಂತ. ಭೂಮಿ ತಿರುಗಿದಂಗೆ ನಾರ್ತ್ ಡೈರೆಕ್ಷನ್ ಆಟೋಮೆಟಿಕ್ ಸ್ವಿಚ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಅದೇ ತರ ಅಕ್ಕಿಗೂ ಇರುತ್ತೆ. ಸೊ ಅದಕ್ಕೆ ಅದು ನಾರ್ತ್ ಬೇಕು. ನಾರ್ತ್ ಯಾಕೆ ಬೇಕು ಅಂತಂದ್ರೆ ಅದು ರೆಫರೆನ್ಸ್ಗೆ ನಾರ್ತ್ ಡೈರೆಕ್ಷನ್ ಕರೆಕ್ಷನ್ ಮಾಡ್ಕೊಳ್ತಾ ಇರುತ್ತೆ. ಸೊ ಇದಕ್ಕೆ ಮುಂಚೆ ನಾನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದೇ ಮಾಡ್ತದೆ, ಇದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡೋಕ್ಕಾಯ್ತು. ಅಕ್ಕಿ ಯಾಕೆ ಬಾಜಿ ಮಾಡುತ್ತೆ? ಪಾಯಿಂಟ್ ಅಂದ್ರೆ ಟಂಬ್ಲಿಂಗ್ ಅನ್ನೋದೇ ಅದ್ರದ್ದು ಮೇನ್ ಕ್ಯಾರೆಕ್ಟರ್ ಅನ್ನೋದು ನನ್ನ ಅನಿಸಿಕೆ. ಕರೆಕ್ಟ್, ಅದು ನಿಜ. ಆದ್ರೆ ಗಿರೆ ಬಾಜಿ ಅಕ್ಕಿ ಬಾಜಿ ಯಾಕೆ ಮಾಡುತ್ತೆ, ಯಾಕೆ ಮಾಡಬೇಕು, ಎಲ್ಲಿ ಮಾಡಬೇಕು, ಮನೆ ಮೇಲೆ ಯಾಕೆ ಮಾಡಬೇಕು, ಅದೆಲ್ಲ ಒಂದು ರೀಸನ್ ಇದೆ, ಸೈಂಟಿಫಿಕ್ ರೀಸನ್ ಇದೆ. ಸೊ ಫಸ್ಟ್ ರೀಸನ್ ನಾನು ನಿಮ್ಗೆ ಆಗ್ಲೇ ತೋರಿಸ್ನಲ್ಲ, ಅರ್ತ್ ಮ್ಯಾಗ್ನೆಟಿಕ್ ಪೋಲ್, ಅದನ್ನ ಕರೆಕ್ಷನ್ ಮಾಡ್ಕೊಂತ ಇರುತ್ತೆ. ಅಕ್ಕಿ ಬಾಜಿ ಮಾಡೋದು, ಈಗ ಬಿಟ್ಟಾಗ ಅಕ್ಕಿ ಬಾಜಿ ಮಾಡುತ್ತೆ ಅಂತಲ್ಲ, ಅದು ಇನಿಷಿಯಲೈಸ್ ಮಾಡುತ್ತೆ ಪೊಸಿಷನ್. ಎಲ್ಲೋ ತಗೊಂಡೋಗಿ ದಸ್ತಾ ಮಾಡ್ತೀರಾ, ಅದ್ರ ಮ್ಯಾಗ್ನೆಟೋ ಕೋಆರ್ಡಿನೇಟ್ ಮ್ಯಾಚ್ ಆಗಲ್ಲ. ಅಲ್ಲಿ ಅಕ್ಕಿ ಬಡ್ದು ಅದು ನಾರ್ತ್ ಡೈರೆಕ್ಷನ್, ಅದ್ರ ಮ್ಯಾಗ್ನೆಟೋ ಕೋಆರ್ಡಿನೇಟ್ ಮತ್ತೆ ನಾರ್ತ್ ಡೈರೆಕ್ಷನ್ ರೆಫರೆನ್ಸ್ ಮಾಡ್ಕೊಳೋದು ಅಕ್ಕಿ. ಅಲ್ಲಿ ಪೇರಿ ಮಾಡುತ್ತೆ, ಪೇರಿ ಮಾಡೋದು ಸೆನ್ಸ್ ಮಾಡುತ್ತೆ. ಕರೆಕ್ಟ್ ಜಾತಿಗೆ ಅಕ್ಕಿ ಬಾಜಿ ಮಾಡಿ ಪೇರಿ ಮಾಡಬೇಕು. ಬಿಟ್ಟು ಜಾಗ ಮತ್ತೆ ಬಿಟ್ಟು ಜಾಗ ಹುಡುಕ್ತಾವ ಅಕ್ಕಿಗಳನ್ನ, ಮಕ್ಕಳನ್ನ ನೋಡಿದೀನಿ ಕಣ್ಣಲ್ಲಿ. ಸೊ ಅದು ಇಂಪಾರ್ಟೆಂಟು. ಅಕ್ಕಿ ಮನೆ ಮೇಲೆ ಬಂದು ಬಾಜಿ ಮಾಡೋದು ಏನಕ್ಕೆ ಅಂತಂದ್ರೆ, ಬೇಕಾದ್ರೆ ಬಿಟ್ಟಾಗ ಮತ್ತೆ ಮಧ್ಯದಲ್ಲಿ 12ರಿಂದ 1 ಗಂಟೆವರೆಗೆ ಮಾಡುತ್ತೆ ಜಾತಿ ಅಕ್ಕಿ ಕರೆಕ್ಟ್ ಆಗಿರೋದು. ಆವಾಗ ಅದೇನ್ ಮಾಡ್ಕೊಂತ ಇರುತ್ತೆ, ಅದು ಟ್ರೂ ನಾರ್ತ್ ಕರೆಕ್ಷನ್ ಮಾಡ್ಕೊಂತ ಇರುತ್ತೆ.
ಬಿಟ್ಟು ಇಷ್ಟು 6 ಅವರ್ ಆಗಿದೆ ಅಂತಂದ್ರೆ 6 ಅವರ್ಗೆ ಭೂಮಿ ಎಷ್ಟು ತಿರುಗಿದೆ ಅದನ್ನ ಕರೆಕ್ಷನ್ ಮಾಡ್ಕೊಳುತ್ತೆ. ಕರೆಕ್ಷನ್ ಮಾಡುತ್ತೆ. ಕರೆಕ್ಷನ್ ಮಾಡ್ಕೊಂಡು ಅದ್ರ ತಕ್ಕಂಗೆ ಅಲೈನ್ ಆಗಿ ಆಟ ಚೇಂಜ್ ಮಾಡ್ಕೊಳುತ್ತೆ. ಬೆಳಿಗ್ಗೆ ಬಿಟ್ಟೋ ಅಕ್ಕಿ ನಮ್ದು ರೈಟ್ ದರ್ ನಾಗೇಶ್ವರ ನೋಡ ಹಿಂಗ್ ಹೋಗುತ್ತೆ, ಎದುರಿಂಗ್ ಎಕ್ಕಿ ಹಿಂಗ್ ತಿರ್ಕೊಂಡುತ್ತೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಹಿಂಗ್ ಆಡ್ತಾ ಇರುತ್ತೆ. ಮಧ್ಯಾಹ್ನ 12:45 ಬಂದು ಹೊಡಿತದು, ಛತ್ರಿ ನೋಡ್ಕೊಂಡೆ ಹೊಡಿತಕ್ಕೆ ಇಲ್ಲೇ ಹೊಡೆದು ಆಮೇಲೆ ಏನ್ ಮಾಡುತ್ತೆ ಆಟ ಚೇಂಜ್ ಮಾಡ್ಕೊಳುತ್ತೆ. ಅವಾಗ ಹಿಂಗ್ ಹೋಗುತ್ತೆ ಸ್ಟ್ರೈಟ್ ಮೇಲಕ್ಕೆ, ಹಿಂಗ್ ಬರುತ್ತೆ ಅಕ್ಕಿ, ಹಿಂಗ್ ಬರುತ್ತೆ, ಇಲ್ಲಿ ಆಟ ಇಟ್ಕೊಂತದೆ, ಇಲ್ಲ ಏನ್ ಇಟ್ಕೊಂತದೆ ಜ್ಞಾಪಕ ಆಯ್ತಾ, ಹಿಂಗ ತಿರ್ಕೊಂಡು ಬರ್ತದೆ. ಸೊ ಅದು ನಾರ್ತ್ ಕರೆಕ್ಷನ್ ಮಾಡ್ಕೊಳ್ಳೋದು ಅಕ್ಕಿ. ಅಕ್ಕಿ ಬಾಜಿ ಮಾಡೋದೇ ಅದ್ರದ್ದು ಕರೆಕ್ಷನ್. ಬಟ್ ಇದರಿಂದ ಇನ್ನೂ ಬೇಜಾನ್ ಮರ್ಮ ಇದೆ, ಅದನ್ನೆಲ್ಲ ಹೇಳಕ್ಕಾಗಲ್ಲ. ಹೌದು, ಅದರಿಂದ ಶೇಕ್ ಲೈನ್ ಇರೋದೇ ಅದ್ರ ಪ್ರಿನ್ಸಿಪಲ್. ನಾನು ಇಷ್ಟೆಲ್ಲ ಓಪನ್ ಆಗಿ ಹೇಳ್ತಾ ಇದೀನಿ. ಆದ್ರೆ ಅಕ್ಕಿದು ನೀವು ಶೇಕ್ ಲೈನ್ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಅದನ್ನ ಕ್ರ್ಯಾಕ್ ಮಾಡ್ಬೇಕು. ನಾನು ಹೇಳ್ತಾರ ಟೆಕ್ನಾಲಜಿ ಇದೆಲ್ಲ ರಿಲೇಟೆಡ್, ಅರ್ಥ ಆಯ್ತಾ? ಸೊ ಅಂದ್ರೆ ಅಕ್ಕಿ ನಾರ್ತ್ ನ ಕರೆಕ್ಷನ್ ಮಾಡ್ಕೊಂತ ಇರುತ್ತೆ. ಸೊ ಇಲ್ಲಿ ಪೇರಿ ಮಾಡ್ಬೇಕಾದ್ರೂ ಅಷ್ಟೇ, ಈ 4 ಸ್ಯಾಟಲೈಟ್ಸ್ ನೋಡ್ರಿ ಇದೆಯಲ್ಲ, ಇದನ್ನ ಬಾಟಮ್ ಸ್ಯಾಟಲೈಟ್ ಅಂತಾರೆ, ಬಾಟಮ್ ಸ್ಟಾರ್ ಅಂತಾರೆ, ಇಟ್ಸ್ ಕಾಲ್ಡ್ ಮೆರೆಕ್ ಅಂತ. ಇದು ನಮ್ಮ ಮನೆ ಸನ್, ಅಕ್ಕಿಗೆ ಸನ್ ಇದು, ಇದು ಟ್ರೂ ಸನ್, ಆಕಾಶದಲ್ಲಿ ಇರ್ತಾನೆ ನೋಡಿ. ಇಲ್ಲಿ ಪೇರಿ ಮಾಡ್ಬೇಕಾದ್ರೆ ಸೂರ್ಯನ ಇಲ್ಲಿರ್ತಾನೆ, ಇದನ್ನ ನಾವು ಪೊಲಾರಿಸ್ ಆಕ್ಸಿಸ್ ಅಂತೀರಿ, ಧ್ರುವರೇಖೆ ಅಂತ ಕನ್ನಡದಲ್ಲಿ, ಅರ್ಥ ಆಯ್ತಾ? ಸೊ ಈ ಪಾಯಿಂಟ್ ಅಲ್ಲಿ ಸೂರ್ಯನ ಇರ್ತಾನೆ, ಈ ಪಾಯಿಂಟ್ ಅಲ್ಲಿ ಮೆರೆಕ್ ಇರುತ್ತೆ, ಈ ಪಾಯಿಂಟ್ ಅಲ್ಲಿ ಸೂರ್ಯ ಮನೆ ಇರ್ತದೆ ಛತ್ರಿ, ಈ ಪಾಯಿಂಟ್ ಅಲ್ಲಿ ಡ್ಯೂಬೆ ಅಂತೀರಿ, ಇದನ್ನ ಟಾಪ್ ಸ್ಟಾರ್ ಅಂತೀರಿ. ಅಕ್ಕಿಗೆ ಇಲ್ಲಿ ಪೇರಿ ಮಾಡ್ಬೇಕಾದ್ರೆ ಈ 4 ಸ್ಟಾರ್ ಸಾಕು. ಹೆಂಗೆ ನೀವು ಲೈವ್ ಲೊಕೇಶನ್ ಕ್ಯಾಲ್ಕುಲೇಟ್ ಮಾಡಕ್ಕೆ 4 ಸ್ಯಾಟಲೈಟ್ಸ್ ಬೇಕು, ಆತರ ಈ 4 ಸ್ಟಾರ್ ನ ರೆಫರೆನ್ಸ್ ಮಾಡ್ತಾ ಇರುತ್ತೆ ಅಕ್ಕಿ. ನೋಡಿ ಇಲ್ಲಿ ಅಕ್ಕಿ ನಾನು ತೋರಿಸ್ತಾ ಇದೀನಿ ಪೇರಿ ಆಯ್ತಾ, ಇಲ್ಲಿ ಕ್ಲಾಕ್ ವೈಸ್ ಅಲ್ಲಿ ಮಾಡ್ತಾ ಇರುತ್ತೆ. ಸೊ ಈ 4 ಸ್ಟಾರ್ ಯೂಸ್ ಮಾಡ್ಕೊಂಡು ಅದೇನ್ ಮಾಡ್ಕೊಡುತ್ತೆ, ಆ ರೆಫರೆನ್ಸ್ ನ ನಾರ್ತ್ ಕರೆಕ್ಷನ್ ಮಾಡ್ಕೊಂಡು ಅದಕ್ಕೆ ನನಗೆ ಫಿಕ್ಸ್ ಮಾಡ್ಕೊಡುತ್ತೆ. ಓಕೆ, ಈ ಟೈಮ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ನನಗೆ ನಾರ್ತ್ ಭೂಮಿ ಇಷ್ಟು ತಿರುಗಿದೆ, ನನ್ನ ಟ್ರೂ ನಾರ್ತ್ ಇದು ಅಂತ ಫಿಕ್ಸ್ ಮಾಡ್ಕೊಂಡು ಅಕ್ಕಿ ಹೋಗುತ್ತೆ. ಮತ್ತೆ ಅದೇ ಈ ಪಾಯಿಂಟ್ ಅಲ್ಲಿ ಮಾಡಿದಾಗ 1:45 ಅಂದ್ರೆ ಇದು ಎಷ್ಟೊತ್ತು ಮಾಡ್ತಾರೆ, 3 to 4 PM ಇಲ್ಲಿ ಮಾಡುತ್ತೆ, ಸಾರಿ ಇಲ್ಲಿ 12 to 1 PM, 3 to 4 PM ಇಲ್ಲಿ ಪೇರಿ ಮಾಡಿದಾಗ ನೋ ಮ್ಯಾಟರ್ ವಾಟ್ ಧ್ರುವ ನಕ್ಷತ್ರ ಪಾಯಿಂಟ್ ಮಾಡೇ ಮಾಡುತ್ತೆ ಅಕ್ಕಿ. ಇದು ಬೇಕೇ ಬೇಕು. ಅಂದ್ರೆ ಇಲ್ಲಿ ಮಾಡ್ದಾಗ ಬೇಕಾಗಿಲ್ಲ, ಇಲ್ಲಿ 3 ರಿಂದ 4 ಮಾಡಬೇಕಾದ್ರೆ ಧ್ರುವ ನಕ್ಷತ್ರ ರೆಫರೆನ್ಸ್ ಪಾಯಿಂಟ್ ಅದಕ್ಕೆ. ಬಿಕಾಸ್ ಇದು ಆಕಾಶದಲ್ಲಿ ಉತ್ತರ ಸ್ಯಾಟಲೈಟ್ಸ್ ಗಾಗ್ಲಿ ಇಲ್ಲ ಋಷಿಗಳ ಹಳೆ ಸೈಂಟಿಸ್ಟ್ಗಳಿಗಾಗ್ಲಿ ಅದನ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡು ಬೇರೆ ಸೌರವ್ಯೂಹನ ಇದು ಮಾಡೋದು, ರಿಸರ್ಚ್ ಮಾಡೋದು. ಸೊ ಇದು ಪಾಯಿಂಟ್. ಸರ್ ಈಗ ನಂದು ಇನ್ನೊಂದು ಕ್ರಾಸ್ ಕ್ವಶನ್, ನನಗೊಂದು ಡೌಟ್ ಬಂದಿದ್ದು, ಇದು ವರ್ಷ ಪೂರ್ತಿಗ ಇಲ್ಲ ಸೀಸನ್ ವೈಸ್ ಮಾತ್ರನೇ? ಈಗ ಧ್ರುವ ನಕ್ಷತ್ರ ಆಲ್ ಟೈಮ್ ಇರಲ್ಲ, ಸಮ್ ಟೈಮ್ಸ್ ನಮಗಿರಲ್ಲ ಅಷ್ಟೇ, ಆಕಾಶದಲ್ಲಿ ಯಾವಾಗಲೂ ಅಲ್ಲೇ ಇರ್ತದೆ, ಆಕಾಶದಲ್ಲಿ ಅಲ್ಲೇ ಇರುತ್ತೆ, ಬಟ್ ನಮಗ ಕಾಣಿಸಲ್ಲ. ಅಕ್ಕಿ ಮೇಲೆ ಅದ್ರ ಟಾಪ್ ಬರ್ಡ್ ನೀವು ಅಬ್ಸರ್ವ್ ಮಾಡಿದೀರಾ, ಕಣ್ಣು ಪುತ್ಲಿ ಎಲ್ಲಾಕಿನೂ ಚಿಕ್ಕದ್ ಮಾಡಿ ಬಿಡಲ್ಲ. ಹೌದು, ಕೆಲವೊಂದು ಮಾತ್ರ ಯಾವ ಬ್ಲಡ್ ಲೈನ್ ಅಲ್ಲಿ ಯಾವ ಟಾಪ್ ಬರ್ಡ್ ಅಲ್ಲಿ ಅದ್ರಲ್ಲೂ ಯಾವ ಬಡ್ ಹುಟ್ಟಿರುತ್ತೆ ಅದಕ್ಕೆ ಅದ್ರ ಎಫೆಕ್ಟ್ ಎಲ್ಲಾ ಅಕ್ಕಿಗಳ ಮೇಲೆ ಇರುತ್ತೆ. ಟಾಪ್ ಕ್ವಾಲಿಟಿ ಅಕ್ಕಿಗಳ ಮೇಲೆ ಎಲ್ಲರೂ ಇರುತ್ತೆ, ಇಲ್ಲ ಅಂತಲ್ಲ, ಎಲ್ಲಾ ಅಕ್ಕಿಗಳ ಮೇಲೂ ಇರುತ್ತೆ. ಅದ್ರ ಇಂಟೆನ್ಸಿಟಿ ಕಮ್ಮಿ ಇರುತ್ತೆ, ನಾವು ಪುಟ್ ಮಾಡಕ್ ಇರ್ತೀರಿ. ಒರಿಜಿನಲ್ ಅಕ್ಕಿಗಳಿಗೆ ಅದು ಸ್ಟ್ರಾಂಗ್ ಆಗಿರುತ್ತೆ. ಯಾಕಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾರ್ತ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಅಕ್ಕಿಗೆ, ಅರ್ಥ ಆಯ್ತಾ? ಯಾಕಂದ್ರೆ ನಾರ್ತ್ ನಮ್ಗೆಲ್ಲ, ಯಾಕಂದ್ರೆ ನಾನು ಏವಿಯಾನಿಕ್ಸ್ ಸ್ಯಾಟಲೈಟ್ಸ್ ಬಗ್ಗೆ ಎಲ್ಲ ಓದಿದ್ದೀನಿ. ನಾರ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದು, ಯಾಕಂದ್ರೆ ಕೆಲವು ಅಕ್ಕಿಗಳು ಕೆಲವೊಬ್ರು ಮನೆಯಲ್ಲಿ ಒಂದೊಂದು ಡೈರೆಕ್ಷನ್ ಇಲ್ಲ, ನಮ್ಮ ಮನೆಗೆ ಹಿಂಗೆ ಬರುತ್ತೆ ಅಂತಾರೆ. ಬಟ್ ನಮ್ಮ ದಾವಡಿ ಪ್ಯಾಟ್ರನ್ ತಗೊಂಡಾಗ ಸೇಮ್ ಆಗ್ತಾ ಇರುತ್ತೆ. ಆ ಆಕ್ಸಿಸ್ ಅಲ್ಲಿ ಅಕ್ಕಿ ಬಾಜಿ ಮಾಡೋದು. ಹೌದೌದು, ಖಂಡಿತ. ಸೊ 1 2 3 ಇದು ಪೊಲಾರಿಸ್ ಧ್ರುವ ನಕ್ಷತ್ರ ಅನ್ನೋದು ಭಾರಿ ಇಂಪಾರ್ಟೆಂಟ್ ಅಕ್ಕಿ. ಸೊ 3 ಗಂಟೆ ಮೇಲೆ ಇದು ಲೆಕ್ಕ. ಆಮೇಲೆ ಮಾಮೂಲಿ ಸಾಯಂಕಾಲ ಫಿನಿಶ್ ಮಾಡ್ಬೇಕಾದ್ರೆ ಅಕ್ಕಿ ಬಾಜಿ ಮಾಡುತ್ತೆ, ಅರ್ಥ ಆಯ್ತಾ? ಸಿ ಈ ಪ್ಯಾಟ್ರನ್ ಶೇಕ್ ಲೈನ್ಗೆ ವೆರಿ ಇಂಪಾರ್ಟೆಂಟ್. ನಾನು ಇಷ್ಟೆಲ್ಲ ಹೇಳ್ಬಿಟ್ಟಿದ್ದೀನಿ, ಅದ್ರೊಳಗಡೆ ಐತೆ ಮರ್ಮ, ಆಯ್ತಾ? ಶೇಕ್ ಲೈನ್ಗೆ ಒಂದೇ ಒಂದು ಪಾಯಿಂಟ್ ನಾನು ಹೊಡೆದಕ್ಕೆ ಹೇಳ್ತಾ ಇಲ್ಲ. ದೊಡ್ಡರಾಜನ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಅವ್ರ ವಿಡಿಯೋ ನೋಡಿದಾಗಿಂದ ನಾನು ತಲೆ ಕೆಡ್ಸ್ಕೊಂಡಿದ್ದು. ಸುಮಾರು 7-8 ತಿಂಗಳಾಯ್ತು ಆ ವಿಡಿಯೋ ಬಂದು. ಅವ್ರು ಅರ್ಧಂಬರ್ಧ ಉತ್ತರ ಕೊಟ್ಬಿಟ್ಟವ್ರ ಆ ವಿಡಿಯೋ. ನಾನು ಅದನ್ನ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ವಿಡಿಯೋದಲ್ಲಿ ಹೇಳ್ಬೇಕು ಅಂದ್ರೆ, ದಯವಿಟ್ಟು ಕ್ಷಮಿಸಿ ಅಣ್ಣ, ಮಿಸ್ಟೇಕ್ಗಳನ್ನ ಎತ್ತಿ ತೋರಿಸಿದ್ದಾರೆ, ನಾವು ಕರೆಕ್ಷನ್ ಮಾಡ್ಕೊಬೇಕು ಆ ವಿಡಿಯೋದಲ್ಲಿ. ಅವ್ರು ಹೊಡೆದಕ್ಕೆ ಹೇಳಿಲ್ಲ, ಎಲ್ಲ ಸುಮಾರು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಆ ವಿಡಿಯೋ ನಾನು 10 ಸತಿ ನೋಡಿದ್ದೀನಿ. 10 ಸತಿ ನೋಡಿ ಒಂದೊಂದೇ ಪಾಯಿಂಟ್ ನಾನು ಗ್ರಾಸ್ಪ್ ಮಾಡ್ಕೊಂಡಿದ್ದೀನಿ, ಅರ್ಥ ಆಯ್ತಾ? ಶೇಕ್ ಲೈನ್ ಅನ್ನೋದು ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ. ಶೇಕ್ ಲೈನ್ ಅನ್ನೋದು ಅಕ್ಕಿಲ, ಗಿರೇಬಾಜಿ ಅಕ್ಕಿಲ್ ಇದೆ. ಅದಕ್ಕೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ನನ್ನ ಪ್ಯಾಟೆಂಟು ತೋರಿಸ್ತೀನಿ. ಓಕೆ, ನನ್ನ ಆ ಟೆಕ್ನಾಲಜಿ ಮೇಲೆ ನಾನು ಪ್ಯಾಟೆಂಟ್ ಫೈಲ್ ಮಾಡಿದ್ದೀನಿ. ಇಟ್ಸ್ ಕಾಲ್ಡ್ IEEE 802.1 AS ಸ್ಟ್ಯಾಂಡರ್ಡ್. ಅದು ಟೈಮ್ ಸಿಂಕ್ರನೈಸೇಷನ್ ಅಂತ.
ಆ ಟೆಕ್ನಾಲಜಿ ಇಲ್ಲ ಅಂತಂದ್ರೆ ನಿಮ್ಗೆ ಯಾವ ಇಂಟರ್ನೆಟ್ ವರ್ಕ್ ಆಗಲ್ಲ. ಏನು ಹೇಳ್ರೆ, ಇಂಟರ್ನೆಟ್ ವರ್ಕ್ ಆಗಲ್ಲ, ಆಡಿಯೋ ಸಿಸ್ಟಮ್ ವರ್ಕ್ ಆಗಲ್ಲ. ಅದು ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟೆಕ್ನಾಲಜಿ, ಟೈಮ್ ಸಿಂಕ್ರನೈಸೇಷನ್ ಅಂತ. ಆ ಟೈಮ್ ಸಿಂಕ್ರನೈಸೇಷನ್ ಟೆಕ್ನಾಲಜಿ ಒಳಗಡೆ ಶೇಕ್ ಲೈನ್ ಅಡಗಿದೆ. ಆದರೆ ಶೇಕ್ ಲೈನ್ ಅನ್ನೋದು ಒಂದೊಂದು ಬರ್ಡ್ಗೆ ಒಂದೊಂದು ಥರ ಇರುತ್ತೆ, ಎಲ್ಲ ಬರ್ಡ್ ಒಂದೇ ಥರ ಅಲ್ಲ. ಮಕ್ಷಿಗೆ ಒಂಥರ ಇರ್ಬೋದು, ಎಡೆನೂರ್ಗೆ ಒಂಥರ ಇರ್ಬೋದು, ಮೀಟರ್ ಗೇಜ್ಗೆ ಒಂಥರ ಇರ್ಬೋದು. ಆದರೆ ಇದನ್ನೆಲ್ಲ ನೀವು ತಿಳ್ಕೊಂಡು ಒಂದು ಪಾಯಿಂಟಲ್ಲಿ ಅದನ್ನು ಕ್ರ್ಯಾಕ್ ಮಾಡಿದ್ರೆ ಶೇಕ್ ಲೈನು ಆ ಅಕ್ಕಿಗೆ ಕಣ್ಣಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಕಂಡುಹಿಡಿಬೋದು. ಓ ಸೂಪರ್ ಸರ್. ನೋಡಿ, ಅಕ್ಕಿ ಬಾಜಿ ಮಾಡೋದಕ್ಕೆ ನಾರ್ತ್ ಸಿಂಕ್ರನೈಸೇಷನ್. ಓಕೆ, ಅದ್ರದ್ದು ಮ್ಯಾಪಿಂಗ್ ನಾರ್ತ್ ಟೂ ನಾರ್ತ್ ಬಾಜಿ ಮಾಡೋದಕ್ಕೆ ಕರೆಕ್ಷನ್ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಅಕ್ಕಿ ಗೊತ್ತಿರುತ್ತೆ ಎಷ್ಟು ಅವರಿಂದ ಎಷ್ಟಾಗಿದೆ, ಇದೆಲ್ಲ ಅದ್ರಲ್ಲಿ ಅಡಗಿರುತ್ತೆ. ಅದನ್ನ ಯಾರು ಬ್ರೇಕ್ ಮಾಡ್ತಾರೋ ಅವ್ರಿಗೆ ಶೇಕ್ ಲೈನ್ ಒಂದ್ ಲೆವೆಲ್ ಅರ್ಥ ಆಗುತ್ತೆ. ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಸುಮಾರು ತಲೆ ಕೆಡ್ಸ್ಕೊಂಡೆ. ರಾಜೇಂದ್ರ ಅಣ್ಣ ಅವ್ರ ವಿಡಿಯೋ ನೋಡ್ಬಿಟ್ಟು ಸುಮಾರು ತಲೆ ಕೆಡ್ಸ್ಕೊಂಡು ನಿದ್ದೆನೆ ಬರ್ತಾ ಇರಲ್ಲ. ಏನೇನೋ ಮಾಡಿ ಇದನ್ನೆಲ್ಲ ನೋಡಿ, ಈ ಪಾಯಿಂಟ್ ನಾನು ಯಾವಾಗ ಕಂಡಿಡ್ಕೊಂಡು ಅದೆಲ್ಲ ಮ್ಯಾಚ್ ಆಗ್ತಾ ಹೋಯ್ತು. ಇಟ್ಸ್ ಲೈಕ್ ಅವಲಾಂಚೆ ಬ್ರೇಕ್ ಡೌನ್ ತರ ಒಂದೊಂದೊಂದೇ ಕನೆಕ್ಟ್ ಆಗ್ಬಿಡ್ತು. ಹೌದಾ? ಸೊ ನನಗೆ ಅದು ಅರ್ಥ ಆಯ್ತು. ಈಗ ನಾನು ಕುತ್ಕೊಂಡು ನಮ್ಮ ಅಕ್ಕಿಗಳನ್ನ ಹಿಡ್ಕೊಂಡು ನೋಡ್ಬೇಕು. ಈಗ ನನ್ನ ಲಾಜಿಕಲ್ಲಿ ಐ ಆಮ್ ಪ್ಲಾನಿಂಗ್ ಟು ಡಿರೈವ್ ಅನ್ ಈಕ್ವೇಷನ್ ಫಾರ್ ಶೇಕ್ ಲೈನ್. ಬಟ್ ನಾನು ನೀವು ಅಂತಿರಲ್ಲ, ನನ್ನ ಏಮ್ ಇರೋದು ಅಕ್ಕಿಗಳನ್ನ ನಾನು PhD ಮಾಡಬೇಕು ಅಂತ ಬುಕ್ ಬರಿತಾ ಇದ್ದೀನಿ ನಾನು ಆ್ಯಕ್ಚುಲಿ. ಸೂಪರ್ ಸರ್. US ಅಲ್ಲಿ ನನಗೆ ಇಲ್ಲಿವರೆಗೂ ಆಶು ಸರ್ ಹೇಳೋರು ಯಾವಾಗಲೂ, ಆಶು ಬ್ರದರು, ಅಲ್ಲಿ ಅಕ್ಕಿಗಳೈತೆ ಹೋಗ್ರಿ, ನನಗೆ ಸಾರ್ ನನ್ನ ಕೆಲಸಗಳು ವಿಪರೀತ. ಆದರೆ ನಾನು ಇರೋ ಜಾಗದಲ್ಲ ಮಿಶಿಗನ್ ಟಂಬ್ಲರ್ ಅಸೋಸಿಯೇಷನ್ ಇದೆ, ನಾನು ಜಾಯ್ನ್ ಆಗಬೇಕು. ಸೊ ನನ್ನ ಪ್ಲ್ಯಾನ್ ಇರೋದು ಒಂದು ಬುಕ್ಕು, ಆಲ್ ದ ಟೆಕ್ನಾಲಜಿ ಇದೆಲ್ಲ. ನಾನು ಜಸ್ಟ್ ಒಂದು ನಿಮ್ಮ ವಿಡಿಯೋ ನಾನು ಯೂಸ್ ಮಾಡ್ಕೊಳ್ಳ ಒಂದೊಂದು ನಿಮಿಷ ಮಾಡಿ ಸರ್, ತೊಂದರೆ ಇಲ್ಲ ಮಾಡಿ ಸರ್. ಸೊ ಇಂಗ್ಲೀಷಲ್ಲಿ ಹೇಳ್ತೀನಿ. ಸೊ ಹೂಎಮರ್, ಸೊ ಇಟ್ ಮೇ ಕನ್ಸರ್ನ್, ಐ ಆಮ್ ಯೂಸಿಂಗ್ ದಿಸ್ ವಿಡಿಯೋ document as an evidence for all my research. So I'm going to claim this as a evidence for my research. Okay, ಹಂಗಂದ್ರೆ ಏನಂದ್ರೆ ನಾನು ಏನು ಇದೆಲ್ಲ ಕಂಡಿಡಿದೆ ನನಗೆ ಇದೆಲ್ಲೂ ಸಿಕ್ಕಿಲ್ಲ. ಇದನ್ನ ನಾನು ನನ್ನ ಅನುಭವದಿಂದ ಇದನ್ನೆಲ್ಲ ನಾನು ಕೋರಿಲೇಟ್ ಮಾಡಿ ನಾನು ಇದನ್ನ ಈ ಥರ ಪಾಯಿಂಟ್ ಮಾಡಿ ತೋರಿಸ್ತಾ ಇರೋದು. ನಿಮ್ಗೆ ಫೋಟೋ ಕಳಿಸ್ತಿದ್ದೆಲ್ಲ. ಓಕೆ, ಯಾಕಂದ್ರೆ ನಾನು ನಾಳೆ ದಿನ ಏನಾದ್ರು ಮಾಡ್ಬೇಕಾದ್ರೆ ಇದು ನಾನು ಕ್ಲೇಮ್ ಮಾಡ್ಕೊಬೋದು. ಹೌದು. ಈಗ ನನ್ನ ಪೇಟೆಂಟ್ ಅಂತ ಏನು ಗೊತ್ತಾ? ಪೇಟೆಂಟ್ ಅರ್ಥ ಗೊತ್ತಾ ನಿಮ್ಗೆ? ಸೊ ಏನಂತಂದ್ರೆ, ನನಗೆ ಬಂದಿರೋ ಐಡಿಯಾ ನಿಮಗೂ ಬರ್ಬೋದು, ಇವ್ರಿಗೆ ಬಂದಿರ್ಬೋದು. ಅದನ್ನ ಯಾರು ಫಸ್ಟ್ ಫೈಲ್ ಮಾಡಿ ರಿಜಿಸ್ಟರ್ ಮಾಡ್ತಾರೋ ಅವನದು ಪೇಟೆಂಟ್ ಆಗುತ್ತೆ. ಸೊ ಇವಾಗ ಈ ಟೆಕ್ನಾಲಜಿನ ಯಾರೇ ಯೂಸ್ ಮಾಡ್ಬೇಕಾದ್ರೂ ಅವ್ರಿಗೆ ರಾಯಲ್ಟಿ ಕಟ್ಟಬೇಕು. 10 ವರ್ಷ ಲಿಮಿಟ್ ಇರುತ್ತೆ. ಅಷ್ಟರೊಳಗಡೆ ಯಾರೇ ಟೆಕ್ನಾಲಜಿ ಯೂಸ್ ಮಾಡ್ಕೊಬೇಕಂದ್ರೆ ರಾಯಲ್ಟಿ ಅಂತ ಕಟ್ಟಬೇಕು. ಅಂದ್ರೆ ಅದು ನಿನಗೆ ಸಂಬಂಧಪಟ್ಟಿದ್ದು. ಇವಾಗ ನೀವು ಬೇರೆ ಬೇರೆ ರೈಟ್ಸ್ ಇದೆ, ಬೇರೆ ಆಡಿಯೋ ರೈಟ್ಸ್ ಬರ್ತಾವೆ. ಸೊ ಇಟ್ಸ್ ಆಲ್ ಡಿಫ್ರೆಂಟ್ ರೈಟ್ಸ್. ಸೊ ಅದೇ ಥರ ಇದು ಅಕ್ಕಿಗೆ. ಸೊ ಬಾಜಿ ಅಕ್ಕಿ ಯಾಕೆ ಮಾಡಬೇಕು, ಎಲ್ಲಿ ಮಾಡಬೇಕು, ಎಷ್ಟೊತ್ತಲ್ಲಿ ಮಾಡಬೇಕು, ಕರೆಕ್ಟ್ ಜಾತಿ ಅಕ್ಕಿ ಬಿಟ್ಟಾಗ ಹೇಳಿದಲ್ಲ, ಬಿಟ್ಟಾಗ ಅಕ್ಕಿ ಹೊಡಿಲೇಬೇಕು. ಮತ್ತೆ ಬಿಟ್ಟಿದ್ದ ಜಾಗನ ಪೇರಿ ಮಾಡಿ ಸೆನ್ಸ್ ಮಾಡಬೇಕು. ಅದು ಮ್ಯಾಗ್ನೆಟೋ ಕೋಆರ್ಡಿನೇಟ್ ಡೈರೆಕ್ಷನ್ ಹುಡ್ಕೊಂಡಿರ್ತದೆ. ಪೇರಿ ಮಾಡಬೇಕು ಅಂತ ಏನು ಮಾಡ್ತಾರೆ, ಅಲ್ಲಿ ಸುತ್ತಿದಾಗ ಅದ್ರದ್ದು ಮನೆ ಕೋಆರ್ಡಿನೇಟ್ಸ್ ಇರ್ತಲ್ಲ, ಆ ಮ್ಯಾಗ್ನೆಟೋ ರಿಸೆಪ್ಷನ್ನ ಅಟ್ರಾಕ್ಟ್ ಮಾಡೋಕ್ಕೆ ಪೇರಿ ಮಾಡೋದು. ನನ್ನ ಮನೆ ಯಾವ ದಿಕ್ಕಲ್ಲೈತೆ ಅಂತ ಆ 2-3 ಪೇರಿ ಒಳಗೆ ಅದಕ್ಕೆ ಸಿಕ್ಕೋಗುತ್ತೆ. ಆ ಪೇರಿ ಒಳಗೆ ಯಾವಾಗ ಪಾಯಿಂಟ್ ಸಿಗುತ್ತಾ ಸೀದಾ ನುಗ್ತಾ ಇರುತ್ತೆ ಅಕ್ಕಿ, ತಲೆ ಕೆಡ್ಸ್ಕೊಳ್ಳಲ್ಲ. ನನ್ನ ಮನೆ ಹಿಂಗೆ ಇದೆ ಡೈರೆಕ್ಷನ್ ಅಂತ ಸೀದಾ ಹೊರಟೋಗ್ತದೆ. ಹೋಗಿ ಆ ಪಾಯಿಂಟ್ ರೀಚ್ ಅದು ಎಳ್ಕೊಂಡ್ಬಿಡ್ತದೆ. ದಾರ ಹಿಂಗೆ ಎಳ್ದಂಗೆ ಸೀದಾ ಹೋಗ್ತದೆ, ಮನೆ ನೋಡ್ತದೆ. ಮನೆ ಹೋಗಿ ಅಕಸ್ಮಾತ್ ಅಕ್ಕಿ ಕೆಲವೊಂದು ಅಕ್ಕಿ ಬಿಟ್ಟು ಜಾಗದಲ್ಲಿ ಬಾಜಿ ಮಾಡ್ತಿದ್ರು, ಅಕ್ಕಿ ಮನೆ ಮೇಲೆ ಹೋಗಿ ಹೊಡೆಯುತ್ತೆ. ಕರೆಕ್ಷನ್ ಮಾಡ್ಬಿಡುತ್ತೆ, ಅಲ್ಲಿ ಕರೆಕ್ಷನ್ ಮಾಡಿ ಇನಿಷಿಯಲೈಸ್ ಮಾಡುತ್ತೆ. ಇದು ನನ್ನ ಮನೆ, ಇದು ಟ್ರೂ ನಾರ್ತ್ ಫಿಕ್ಸ್ ಮಾಡ್ಕೊಂಡು ಆಡಕ್ಕೆ ಶುರು ಮಾಡ್ತದೆ. ತಿರ್ಗಿ ಆಮೇಲೆ ಅದು ಮಧ್ಯಾಹ್ನ ಅದ್ರ ಟೈಮು ಕರೆಕ್ಟಾಗಿ ಬರುತ್ತೆ, ಅಲ್ಲಿ ಹೊಡಿಯುತ್ತೆ. ಅಕ್ಕಿ ಮತ್ತೆ ಕರೆಕ್ಷನ್ ಮಾಡ್ಕೊಳುತ್ತೆ. ಅಷ್ಟೊಂದು ಭೂಮಿ ಹಿಂಗೆ ತಿರುಗಿರುತ್ತೆ. ಹೌದು, ಆ ಕರೆಕ್ಷನ್ ಮಾಡ್ಕೊಂಡು ಮತ್ತೆ ನಾರ್ತ್ ಫಿಕ್ಸ್ ಮಾಡ್ಕೊಂಡು ತಿರ್ಗಿ ಹೋಗ್ತಾ ಇರುತ್ತೆ. ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ಆಮೇಲೆ ಆಡಿದೆಲ್ಲ ಆಮೇಲೆ ಕತ್ಲಾಗ್ತಾ ಮನೆ ಬಂದು ಫಿನಿಶಿಂಗ್ ಟೈಮಲ್ಲಿ ಬಂದು ನೋಡಿ ಛತ್ರಿ ನೋಡಿ ಹೊಡಿಬೇಕು, ಹೊಡೆದು ಫಿನಿಶ್ ಆಗುತ್ತೆ. ಸೂಪರ್. ಸೊ ಸ್ನೇಹಿತರೆ, ಈ ಹಕ್ಕಿಗಳನ್ನ ಈಗ ಸರ್ ಇಷ್ಟು ನಾಲೆಡ್ಜ್ ಅಂದರೆ ನನಗೆ ಒಂಥರ ಶಾಕ್ ಆಯಿತು. ಸೊ ಅವರು ಋಷಿ ಮುನಿಗಳಿಂದ ಹಿಡಿದು ಅಟ್ ಪ್ರೆಸೆಂಟ್ ನಮ್ಮ ಲೆಜೆಂಡ್ ಶೋಕ್ದಾರ್ಗಳಿಂದ ಹಿಡಿದು ಅಟ್ ಪ್ರೆಸೆಂಟ್ ಇವರು ಏನು ಸೈಂಟಿಫಿಕ್ ಕ್ರ್ಯಾಕ್ ಮಾಡಿದ್ದಾರೆ ಇಷ್ಟು ಇನ್ಫಾರ್ಮೇಷನ್ನ, ಅದನ್ನೆಲ್ಲ ತೀರಾ ಮ್ಯಾಚ್ ಮಾಡಿದ್ದಾರೆ. ಸೊ ಪಾರ್ವಾಳ ಅಕ್ಕಿಲಿ ಇಷ್ಟು ಇದೆ ಅನ್ನೋದು ನನಗೂ ಇವತ್ತೇ ಗೊತ್ತಾಗಿದ್ದು. ಸರ್ ಥ್ಯಾಂಕ್ ಯು ಸರ್. ಇಷ್ಟು ವಿಚಾರಗಳನ್ನ ಹೇಳಿದ್ರೆ ಇದೆಷ್ಟು ಜನಕ್ಕೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ಇದೊಂದು ಡಾಕ್ಯುಮೆಂಟ್ರಿ ನನ್ನಲ್ಲಿ ನನಗೆ ಇದು ಏನಾಗುತ್ತೋ ಗೊತ್ತಿಲ್ಲ. ಇದಂತೂ ಲೈಫ್ ಟೈಮ್ ಅಚೀವ್ಮೆಂಟ್ ಒಂಥರ. ಇವ್ರನ್ನ ನಾನು ಇಂಟರ್ವ್ಯೂ ಮಾಡಿದ್ದು ಒಂದು ಡಾಕ್ಯುಮೆಂಟ್ರಿ ಥರ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಯಾರನ್ನ ಈಗ ಒಂದು ಜನ್ರೇಷನ್ ಆದಮೇಲೆ ನೆಕ್ಸ್ಟ್ ಜನ್ರೇಷನ್ ಇದನ್ನ ಯಾರನ್ನ ಕ್ರ್ಯಾಕ್ ಮಾಡಿದ್ರೆ, ಇಲ್ಲಪ್ಪ ಮಾಡಿದ್ರು ಒಬ್ರು ಮಾಡಿದ್ರು, ಇಂಥ ಯೂಟ್ಯೂಬರ್ ಒಬ್ರು ಮಾಡಿದ್ರು, ಇದನ್ನೆಲ್ಲ ಆಗಲೇ ಮಾಡಿದ್ದಾರೆ ಒಬ್ರು ಅಂತ ಹೇಳ್ಬೋದು.
ಸರ್ ಇನ್ನೊಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇದು ಸುಮಾರು ರಿಸರ್ಚ್ ಮಾಡಿದ್ದೀನಿ. ಶೇಕ್ ಲೈನ್ ಅನ್ನೋದು ಬರೀ ನಮ್ಮ ಒಂದೇ ಅಲ್ಲ, ಆಲ್ರೆಡಿ ಅಮೇರಿಕಾಲಾಗ್ಲಿ ಬೇರೆ ಟಮ್ಲರ್ ಎಕ್ಸ್ಪರ್ಟ್ಸ್ಗಳು ಅವರೆಲ್ಲ ಮಾಡಿದ್ದಾರೆ. ಅಂದ್ರೆ ಅದನ್ನ ವಾಬ್ಲಿಂಗ್ ಅಂತಾರೆ, ವಾಬ್ಲಿಂಗ್ ಆಯ್ತಾ. ಅದು ಅಕ್ಕಿ ಅದು ಯಾಕೆ ಆಗುತ್ತೆ ಅಂತ ನನಗೆ ಗೊತ್ತು, ಅದು ಹೇಳಿಲ್ಲ ನಾನು. ಅಕ್ಕಿ ಪೇರಿ ಮಾಡ್ಬೇಕಾದ್ರೆ ನಮ್ದು ಕೆಲವೊಂದು ಬ್ಲಡ್ ಲೈನ್ ವಾಬಲ್ ಆಗುತ್ತೆ, ಹಿಂಗೆ ಮಾಡುತ್ತೆ ಪೇರಿ ಮಾಡುತ್ತೆ. ಅದು ಯಾಕೆ ಗೊತ್ತಾ, ಇವಾಗ ನೀವು ಒಂದು ಭೂಮಿನ ಅದ್ರ ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಒಂದು ಪೆನ್ ತಗೊಂಡು ಚುಚ್ಬಿಟ್ರೆ ಹಿಂಗಿದ್ದು ಚಕ್ರ ಹಿಂಗೆ ತಿರುಗಿದ್ರೆ ನೀವು ಅದು ಹೆಂಗಿರ್ಬೇಕು, ಜಸ್ಟ್ ಪಾಯಿಂಟ್ ತರ ಇರಬೇಕು. ಇಟ್ಸ್ ನಾಟ್ ಎ ಪಾಯಿಂಟ್, ಯಾಕಂದ್ರೆ ಅರ್ಥ ವಾಬಲ್ ಆಗ್ತಿದೆ. ವಾಬಲ್ ಆದಾಗ ಏನಾಗುತ್ತೆ, ಅದು ಹಿಂಗೆ ಆಡ್ಕೊಂಡು ತಿರುಗುತ್ತೆ. ಇಟ್ಸ್ ಎಲಿಪ್ಟಾಯ್ಡ್ ಆಕ್ಚುಲಿ. ಅಕ್ಕಿ ಎಕ್ಸಾಕ್ಟ್ ಹಂಗೆ ಪೇರಿ ಮಾಡುತ್ತೆ ನಮ್ದು. ಹಿಂಗ್ ತಲೆ ಹಿಂಗೆ ತಿರ್ಗಿಸ್ಕೊಂಡು ಹಿಂಗ್ ಮಾಡುತ್ತೆ, ಹಿಂಗ್ ಮಾಡ್ಕೊಂಡು ಹೋಗುತ್ತೆ. ಆವಾಗ ಅಲ್ಲಿ ಸರ್ಕಲ್ ತರ ಬರೆಯುತ್ತೆ ಪೆನ್ನು. ಹೌದು, ವಾಬ್ಲಿಂಗ್ ಎಫೆಕ್ಟ್, ಅರ್ಥ ಆಯ್ತಾ? ಸೊ ಅದು ವೆರಿ ಇಂಪಾರ್ಟೆಂಟ್. ಸೊ ಟ್ರೂ ಜೆನ್ಯೂನ್ ಅಕ್ಕಿ ಯಾರ್ಯಾರು ಡೀಪ್ ಅಬ್ಸರ್ವೇಷನ್, ನಮ್ಮ ಅಕ್ಕಿ ಹಿಂಗ್ ಮಾಡಿದೆ, ನಮ್ಮ ಅಕ್ಕಿ ಈ ತರ ಮಾಡ್ತಾ ಇದೆ. ಸೊ ಈ ಲಾಂಗ್ ಟೈಮ್ ಬಿಟ್ಟಿರೋರೆಲ್ಲ ಇದನ್ನ ನನ್ನ ಹತ್ರ ಶೇರ್ ಮಾಡಿದ್ದಾರೆ, ನಮ್ಮ ಅಕ್ಕಿ ಈ ತರ ಆಡ್ತಾ ಇದೆ, ಈ ತರ ಆಡ್ತಾ ಇದೆ. ಸೊ ನಿಜವಾಗ್ಲೂ ಇದನ್ನ ನಮ್ಮ ವ್ಯೂವರ್ಸ್ಗೂ ಗೊತ್ತಾಗುತ್ತೆ ಇಲ್ವೋ. ಸೊ ಲೆಜೆಂಡ್ ಶೋಕ್ದರ್ಗಳು ನಮ್ಮ ಹತ್ರ ಎಲ್ಲಾರು ಅಕ್ಕಿ ಬಿಟ್ಟಾಗ ನೋಡಕ್ ಹೋದಾಗ ಈ ಶೇರಿಂಗ್ ಪಾಯಿಂಟ್ಸ್ಗಳನ್ನ ಹೇಳ್ತಾ ಇರ್ತಾರೆ. ನಮ್ಮ ಅಕ್ಕಿ ಸಂಜೆ ಆದ್ರೆ ಈ ತರ ಆಡ್ತಾ ಇರುತ್ತೆ, ಈ ತರ ಆಡ್ತಾ ಇರುತ್ತೆ. ಸೊ ಸೈಂಟಿಫಿಕ್ ಆಗಿ ನಮ್ಮ ಸರ್ ಕ್ರ್ಯಾಕ್ ಮಾಡಿದ್ದಾರೆ. ಸೊ ಸೀರಿಯಸ್ಲಿ ಅದು ಯಾಕೆ ಮಾಡುತ್ತೆ ಅನ್ನೋದನ್ನ ನಿಜವಾಗ್ಲೂ ತಿಳಿಸ್ಕೊಟ್ಟಿದ್ದಾರೆ. ನನಗೂ ಗೊತ್ತಿಲ್ಲ, ನಾವು ಇಷ್ಟು ವರ್ಷ ನಾನು ಶೋಕ್ ಮಾಡಿದ್ದೇನೆ, ನನಗೆ ಗೊತ್ತಿಲ್ಲದ್ರೆ ಶೋಕ್ ಮಾಡಿದ್ದೇನೆ. ಬಟ್ ಅದನ್ನ ಅಬ್ಸರ್ವ್ ಮಾಡಿದ್ದೀರಿ ಎಲ್ಲ ಪಾಯಿಂಟ್ಸ್ನ, ಅದನ್ನೆಲ್ಲ ನಾನು ಕೋರಿಲೇಟ್ ಮಾಡಿ ನಾನು ಸೈಂಟಿಫಿಕಲ್ ನಾನು ಓದಿ ತಿಳ್ಕೊಂಡು ರಿಸರ್ಚ್ ಮಾಡಿ ಸುಮಾರು ಡಾಕ್ಯುಮೆಂಟ್ಸ್ ನೋಡಿ ಅದನ್ನೆಲ್ಲ ಮ್ಯಾಪ್ ಮಾಡಿದಾಗ ನನಗೆ ಈ ಆನ್ಸರ್ ಸಿಕ್ಕಿರೋದು. ಬಟ್ ಇದಕ್ಕೆ ಎವಿಡೆನ್ಸ್ ಇದೆ, ನಾನು ನಿಮ್ಗೆ ಅದನ್ನೆಲ್ಲ ಕಳಿಸ್ತೀನಿ, ಬೇಕಾದ್ರೆ ಆ ಲಿಂಕ್ಸ್ ಕಳಿಸ್ತೀನಿ. ಬೇಕಾದ್ರೆ ಯಾರೆಲ್ಲ ಇಂಟ್ರೆಸ್ಟ್ ಇರೋ ದಯವಿಟ್ಟು ಅದನ್ನ ರಿಸರ್ಚ್ ಮಾಡಿ ಓದಿ, ಗೂಗಲಲ್ಲಿ ಹೋಗಿ ಸಿಗುತ್ತೆ ನಿಮಗೆ. ನಾನು ಹೇಳಿರೋದು ಕರೆಕ್ಟ್ ಆಗಿದೆಯಲ್ಲ ಅಂತ ಅವಾಗ ನಿಮ್ಗೆ ಅರ್ಥ. ಓಕೆ ಸರ್, ಓಕೆ ಸರ್ ಏನು ಮಾಡ್ಬಿಡ.